ನಮಸ್ಕಾರ ನಮಸ್ಕಾರ ನಮಸ್ಕಾರ. ಇಡೀ ಕರ್ನಾಟಕಕ್ಕೆ ಜಗದೀಶ್ ಮಾಡುವ ಬಹುದೊಡ್ಡ ನಮಸ್ಕಾರ. ಓಕೆ, ಒಂದು 3 ವಿಚಾರ ಮಾತಾಡೋಣ ಅಂದ್ಕೊಂಡಿದ್ದೀನಿ, ಮಾತಾಡೋಣ ಅಂದುಕೊಂಡಿದ್ದೇನೆ. ಒಂದು ಧರ್ಮಸ್ಥಳ, ಎರಡನೇದು ಮಾಮೂಲಿ ನಮ್ಮ ಪೊಲೀಸವ್ರನ್ನ ಬಿಟ್ಟಾಗತ್ತಾ, ಅವ್ರು ನಮ್ಮ ಅಂಟಮ್ಮ ಇದ್ದಂಗೆ. ಓಕೆ, ಅಡ್ವೊಕೇಟ್ ವರ್ಸಸ್ ಪೊಲೀಸ್ ನಮ್ದು ಅವ್ರದ್ದು ನಡೀತಾನೆ ಇರ್ತದೆ. ಫಸ್ಟ್ ಧರ್ಮಸ್ಥಳದ ಒಂದು ಟಾಪಿಕ್, ಒಂದು ಸ್ಮಾಲ್ ವಿಚಾರ ಮಾತಾಡ್ತೀನಿ. ತದನಂತರ ಪೊಲೀಸ್ ಬಗ್ಗೆ ಮಾತಾಡ್ತೀನಿ. ಮೂರನೇದು, ನಮ್ಮ ಕಬ್ಬು ಬೆಳೆಗಾರರು ಬೀದಿಲಿ ಕೂತಿದ್ದಾರೆ, ಇದ್ರ ಬಗ್ಗೆ ಮಾತಾಡಲೇಬೇಕು. 3 ವಿಚಾರ ಈಗ ಮಾತಾಡ್ತೀನಿ. ಮೊದಲನೇದಾಗಿ ಧರ್ಮಸ್ಥಳ ಏನಾಯ್ತು ಅಂತ ಸಿಕ್ಕಾಪಟ್ಟೆ ನಮಗೆ ಫೋನ್ ಕಾಲ್ಸು ಅದು ಇದು ಮೆಸೇಜಸ್ ಬರ್ತಾ ಇದೆ. ಐ ಥ್ಯಾಂಕ್ ನಾನು ಕರ್ನಾಟಕ ಮಹಿಳಾ ಆಯೋಗದ ಅಧ್ಯಕ್ಷರಾದಂಥ ಮೇಡಮ್ ಅವರು ಬರೀ FIR 39ಕ್ಕೆಲ್ಲ ಎಲ್ಲ ಅಂಗಗಳಲ್ಲೂ ಕೂಡ ಧರ್ಮಸ್ಥಳ SIT ತನಿಖೆ ಮಾಡಬೇಕು, ಪರಿಶೀಲನೆ ಮಾಡಬೇಕು ಅಂತ ಹೇಳಿ ಕರ್ನಾಟಕ ಮಹಿಳಾ ಆಯೋಗದ ಅಧ್ಯಕ್ಷರು ಸರ್ಕಾರಕ್ಕೆ SITಗೆ ವರದಿ ಕೊಡಿ ಅಂತ ಕೇಳಿದ್ದಾರೆ. ಇನ್ಫ್ಯಾಕ್ಟ್ SITಗೆ ಏನೇನ್ ಕಿಸದು ಗುಡ್ಡೆ ಹಾಕಿದ್ದೀರಾ, ಬರೀ ಆ ಧರ್ಮಸ್ಥಳದ FIR ನಂಬರ್ 39/2025 ಭೀಮಾ ಅಲಿಯಾಸ್ ಚಿನ್ನಾಯ ಕೊಟ್ನಲ್ಲ, ಅದನ್ನ ಬಿಟ್ಟು ಬೇರೆ ಎಲ್ಲ ಆರೋಪಗಳು ಏನಿದೆ ಅದು ಇನ್ಫ್ಯಾಕ್ಟ್ ಬಿಲೀವ್ ಇಟ್ ಆರ್ ನಾಟ್, ಇದು ಉಗ್ರಪ್ಪ ಕಮಿಟಿ ರಿಪೋರ್ಟ್, ಇದು ಉಗ್ರಪ್ಪನವರ ಕಮಿಟಿ ರಿಪೋರ್ಟ್. ಓಕೆ, ನೋಡಿ ಇಲ್ಲಿ ಉಗ್ರಪ್ಪ ಅವರು ಇದ್ದಾರೆ. ಓಕೆ, ನಾನು ಈ ಉಗ್ರಪ್ಪ ಕಮಿಟಿ ರಿಪೋರ್ಟ್, ಈ ಬುಕ್ ಅನ್ನ ಹುಡುಕಕ್ಕೆ ಒಂದು ದೊಡ್ಡ ಕೆಲಸ ಆಯ್ತು. ಈ ಉಗ್ರಪ್ಪ ಕಮಿಟಿ ರಿಪೋರ್ಟ್ ಅನ್ನ ನಾನು ತೆಗೆದು ಕರ್ನಾಟಕ ಮಹಿಳಾ ಆಯೋಗಕ್ಕೂ ಮೇಡಮ್ ಅವ್ರಿಗೂ ಕಳಿಸಿದ್ದೀನಿ. ಓಕೆ, ಇದೇ ಸಿದ್ದರಾಮಯ್ಯ ಸರ್ಕಾರ 2017ರಲ್ಲಿ ಮಹಿಳಾ ಮತ್ತು ಮಕ್ಕಳ ಮೇಲಿನ ಶೋಷಣೆ, ದೌರ್ಜನ್ಯ, ಅತ್ಯಾಚಾರ ನಿಯಂತ್ರಿಸುವ ಮತ್ತು ವರದಿ ನೀಡುವ ತಜ್ಞರ ಸಮಿತಿ ಅಂತೇಳಿ ಉಗ್ರಪ್ಪನವರ ಕೈಯಲ್ಲಿ ಒಂದು ಮಾಡ್ತು. ನಾನು ಈ ಒಂದು ರಿಪೋರ್ಟ್ ಅನ್ನ ಸರ್ಕಾರದಿಂದ ತಗೊಂಡು ವಿ ಆಕ್ಸೆಸ್ಡ್ ದಿಸ್ ರಿಪೋರ್ಟ್. ಈ ಕಾಪಿನ ನಮ್ಗೆ, ಯಾಕಂದ್ರೆ ಒರಿಜಿನಲ್ ಒಂದೇ ಬುಕ್ ಇದ್ದಿದ್ದು, ಇದೇ ಕಾಪಿನ ಜೆರಾಕ್ಸ್ ಮಾಡಿಸಿ ಸುಪ್ರೀಂ ಕೋರ್ಟ್ಗೆ, ಹೈಕೋರ್ಟ್ಗೆ, CM ಅವರು ಕೂಡ ಒಂದು ಕಾಪಿ ಕಳಿಸಿದ್ದೀನಿ. ಜೊತೆನಲ್ಲಿ ಮಹಿಳಾ ಆಯೋಗಕ್ಕೂ ಕೂಡ ಅಧ್ಯಕ್ಷರು ಏನಿದ್ದಾರೆ ಅಧ್ಯಕ್ಷರು ಕೂಡ ಕಳಿಸಿದ್ದೀನಿ. ಐ ಥಿಂಕ್ ಹೋಪ್ ರಿಸೀವ್ ಆಗಿದೆ. ಈ ರಿಪೋರ್ಟ್ ಅನ್ನು ಅವ್ರಿಗೂ ಕಳಿಸಿದ್ದೀನಿ. ನಾನು ಅವ್ರದೇ ರಿಪೋರ್ಟ್, ಅವ್ರದೇ ಸರ್ಕಾರದ ರಿಪೋರ್ಟ್ ಅನ್ನ ಮೇಡಮ್ ಅವ್ರಿಗೆ ಹುಡುಕ ಕಷ್ಟ ಆಗುತ್ತೆ ಅಂತ ಹೇಳಿ ಕಳಿಸಿದ್ದೀನಿ. ಬಟ್ ಕರ್ನಾಟಕ ಮಹಿಳಾ ಆಯೋಗ SITಗೆ ನಾನಾ ಆಂಗಲ್ ಅಲ್ಲಿ ಮಿಸ್ ಆಗಿರೋ ಹೆಣ್ಮಕ್ಳಾಗಿರ್ಬೋದು, ಬೇರೆ ಬೇರೆ ಕಂಪ್ಲೇಂಟ್ಸ್ ಆಗಿರ್ಬೋದು, ಬರೀ SIT 39 FIR ನಂಬರ್ 39 ಅಂತೆಲ್ಲ ಬೇರೆ ಎಲ್ಲ ಆಂಗಲ್ ಕೂಡ ತನಿಖೆ ಮಾಡಿ ವರದಿ ಕೊಡಬೇಕು ಅಂತ ರೆಕಮೆಂಡೇಶನ್ ಮಾಡಿರೋದಕ್ಕೆ ತುಂಬ ಹೃದಯದ ಧನ್ಯವಾದಗಳು. ಕರ್ನಾಟಕದ ಮಹಿಳಾ ಆಯೋಗದ ಮೇಡಮ್ ಚೌಧರಿ ಅವರೇ, ನಿಜವಾಗ್ಲೂ ನಿಮಗೆ ತುಂಬ ಹೃದಯದ ಧನ್ಯವಾದಗಳು. ಈ ಕಾಪಿ ನಿಮಗೂ ಕಳಿಸಿದ್ದೀನಿ ಮೇಡಮ್. ಹೋಪ್ಫುಲಿ ಈ ಕಾಪಿ ನಿಮಗೆ ಸಿಕ್ಕಿದೆ ಅಂತ ಅನ್ಕೊಂತಾ ಇದ್ದೀನಿ. ಯಾಕಂದ್ರೆ ಇದರಲ್ಲೂ ಕೂಡ, ಈ ಒಂದು ವರದಿಲೂ ಕೂಡ ಬೆಳತಂಗಡಿ ಮತ್ತೆ ಧರ್ಮಸ್ಥಳದ ಬಗ್ಗೆ 7-8 ಪೇಜು ತುಂಬಾ ತೀಕ್ಷ್ಣವಾಗಿ, ತುಂಬಾ ವೆಲ್ ಅಬ್ಸರ್ವ್ಡ್ ರಿಪೋರ್ಟ್ ಅನ್ನ ಐ ಥಿಂಕ್ ಉಗ್ರಪ್ಪನವರು ಮಾಡಿದ್ದಾರೆ. ವಿ ವಾಂಟ್ ಈ ರಿಪೋರ್ಟ್ ಅಲ್ಲಿ ಇರೋದನ್ನು ಕೂಡ. ಆಮೇಲೆ SIT ಕಳಿಸಿದ್ದೀವಿ. ವಿ ಹ್ಯಾವ್ ಸೆಂಡ್ ದಿಸ್ ಕಾಪಿ. ನೋಡಿ ಎಷ್ಟು ದಪ್ಪ ಇದೆ, ಒಂದು 700 ಪೇಜ್ ಬುಕ್ ಇದು. CM ಅವರು ಕಳಿಸಿದ್ದೀವಿ, ಮಹಿಳಾ ಆಯೋಗ ಕಳಿಸಿದ್ದೀವಿ. ವಿ ಹ್ಯಾವ್ ಸೆಂಡ್ ಇಟ್ ಟು SIT ಆಲ್ಸೋ, ಅಂಡ್ ವಿ ಹ್ಯಾವ್ ಸೆಂಡ್ ಇಟ್ ಟು CBI, ವಿ ಹ್ಯಾವ್ ಸೆಂಡ್ ಇಟ್ ಟು Director General of Income Tax, we have sent it to Prime Minister, we have sent it to Supreme Court, we have sent it to High Court. ಎಲ್ಲ ಕಡೆ ಇದನ್ನ ಜೆರಾಕ್ಸ್ ಮಾಡಿಸಿ, ನಮ್ಮ ಹತ್ರ ಇದು ಒಂದು ಬುಕ್ ಅನ್ನ ಜೆರಾಕ್ಸ್ ಮಾಡಿಸಿ ವಿ ಹ್ಯಾವ್ ಸೆಂಡ್ ಇಟ್ ಇನ್ ಅವ್ರದೇ ರಿಪೋರ್ಟ್, ಬೇರೆ ಏನಿಲ್ಲ. ವಿ ವಾಂಟೆಡ್ ಅನ್ ಆಕ್ಷನ್. ಈಗ ಇದರಲ್ಲಿ ಒಟ್ಟಿಗೆಲ್ಲ SIT ನಲ್ಲಿ ಆಕ್ಷನ್ ಆಗಬೇಕು. ನಾನು ಹೇಳ್ತಾ ಇಲ್ಲ ಇದನ್ನ, ಕರ್ನಾಟಕ ಮಹಿಳಾ ಆಯೋಗ ಹೇಳ್ತಾ ಇದೆ. ನಾನಾ ಆಂಗಲ್ ಅಲ್ಲಿ ನೀವು ಅದನ್ನ ತನಿಖೆ ಮಾಡಿದ್ದು. SIT ಮಾಡಿರೋದು ಬರೀ FIR ನಂಬರ್ 39/2025 ಚೆನ್ನಯ್ಯನ FIR ಮೇಲೆ ಕಾಗೆ ಆರ್ಸಕ್ಕಲ್ಲ. ಈಗ ನಿಜವಾಗ್ಲೂ ತನಿಖೆ ಆಗ್ಲೇಬೇಕು ಅನ್ನೋದನ್ನ ಮಹಿಳಾ ಆಯೋಗ ಹೇಳಿದೆ. ನಾವು ಅದನ್ನೇ ಹೇಳ್ತಾ ಇದೀವಿ. ವಿ ವಾಂಟ್ ಎ ಕನ್ಕ್ಲೂಡಿವ್
ರಿಪೋರ್ಟ್ ಆಮೇಲೆ ಆಕ್ಷನ್ ಆಗ್ಬೇಕು. ಸುಮ್ನೆ ಉಚ್ಚಾಟ ಮೆರ್ಕೊಂಡು ಕಂಪ್ಲೇಂಟ್ ಕೊಟ್ರ ಅದು ಇದು ಅವನ್ನ ಬಿಡ್ರಿ ಪಾಪ. ಅವನನ್ನ ಆ ಕಂಪ್ಲೇಂಟ್ಗಳನ್ನ ಪಾಪ ನೀವು ಹರಾಸ್ಮೆಂಟ್ ಮಾಡಿದ್ರೆ ಎಲ್ಲಿ ಹೋಗ್ಬೇಕು ಅವರು. ಇವನ್ ಫಾರ್ ದಟ್ ಮ್ಯಾಟರ್ ಏನೋ ಒಡ್ಕೊಲ್ ಮಹೇಶ್ ತಿಮ್ರೋಡಿ ಅವರು 4 ಜನ ಇದಾರೆ, ಏನೋ ಪಾಪ ಅದನ್ನ ತಗೊಂಡ್ಬಂದಿದ್ದಾರೆ. ಅವರುಗಳ ಮೇಲೆ ಆಕ್ಷನ್ ಮಾಡೋದ್ ಬದಲು ನಿಜವಾಗ್ಲೂ ಕೊಲೆ ಯಾರು ಮಾಡಿದ್ದಾರೆ. ಆಮೇಲೆ ಈ ರಿಪೋರ್ಟ್ ಅನ್ನ 2017ರಲ್ಲಿ ಬೆಳ್ತಂಗಡಿ ಮತ್ತೆ ಧರ್ಮಸ್ಥಳದ ವಿಚಾರದಲ್ಲಿ ಉಗ್ರಪ್ಪನವರು ಕೊಟ್ಟಿರುವಂತ ರಿಪೋರ್ಟ್. ಈ ರಿಪೋರ್ಟ್ ಬಗ್ಗೆ SIT ಯಾಕೆ ತನಿಖೆ ಮಾಡ್ತಾರ? ನಿಮ್ಮ ಹತ್ರ ಕಾಪಿ ಇಲ್ಲ, ನಾನು ಕಳ್ಸಿಕೊಟ್ಟಿದ್ದೀನಿ. ವಿ ಹ್ಯಾವ್ ಸೆಂಡ್ ದಿಸ್ ಉಗ್ರಪ್ಪನವರ ಕಮಿಟಿ ರಿಪೋರ್ಟ್ ಅನ್ನ SITಗೂ ಕೊಟ್ಟಿದ್ದೀವಿ. ಯಾವುದೇ ಕ್ರಮ ಜರುಗಿಸಲ್ಲ. ಬರೀ ನನಗೊಂದು ಅಕ್ನಾಲೆಜ್ಮೆಂಟ್ ಲೆಟರ್ಗಳನ್ನ ಬರೀತಾರ. ಇಷ್ಟೇನಾ ನಿಮ್ಮ ಯೋಗ್ಯತೆ? ಇದಕ್ಕೋಸ್ಕರ SIT ಮಾಡಿರೋದು ಅಲ್ಲಪ್ಪ. ನಿಮ್ಮಗಳಿಗೆ ಏನಕ್ಕೆ SIT ಅನ್ನೋದು ಏನ್ ಅನ್ಕೊಂಡಿದ್ರೆ? ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮು. ನೀವು ಅದನ್ನೂ ಮಾಡಲ್ಲ ಅಂತಂದ್ರೆ ಇನ್ ಏನಕ್ಕರೋ ನೀವು ಸಂಬಳ ತಗೊಳೋದು? ಬೆಂಗಳೂರಲ್ಲಿ ನೋಡಿದ್ರೆ ಒಬ್ಬನ್ ಲಾಡಿ ಬೀಸ್ತಾನೆ ಇನ್ಸ್ಪೆಕ್ಟರ್, ಇನ್ನೊಬ್ಬ ನೋಡಿದ್ರೆ ಕದ್ದಿರೋ ಒಡವೆನಲ್ಲಿ ಹೆಂಡತಿಗೆ ಪತ್ನಿಗೆ 2 kg ಆಭರಣ ಮಾಡಿಸ್ಕೊಡ್ತಾನೆ. ಚಾಮರಾಜಪೇಟೆ ಮಂಜ ಏನೋ ಡ್ರಗ್ಗಳು ಮಾಡ್ಕೊಂಡು ಲಕ್ಷಾಂತರ ಕೋಟ್ಯಾಂತರ ರೂಪಾಯಿ ದುಡ್ಡು ಮಾರ್ಕಂತಾನೆ. ಅಲ್ಸೂರ್ ಗೇಟೋನು ಮತ್ತೆ ಕೋರಮಂಗಲ್ದವನು ಗೋವಿಂದ ಒಂದು ತಿಂಗಳಿಗೆ 1 ಕೋಟಿ ರೂಪಾಯಿ ವಸೂಲಿ ಅಂತೆ ಬಾರ್ಗಳಲ್ಲಿ. ನೆನ್ನೆ ಹೊರತೋರೋ ಸಿಗ್ಲಾಕಣವ್ರೆ. ಯಾರೋ ಎಮ್ಮ ಕಳ್ತನ ಮಾಡಿದ್ರೆ ಅನಧಿಕೃತವಾಗಿ ಎಮ್ಮನ್ನ ಎತ್ತಾಕೊಂಬಂದು ಬರೀ ಎತ್ತಾಕೊಂಬಂದ್ರು ಅಂತ ಇನ್ನು ಏನೇನ್ ಮಾಡಿದ್ರು ಅದ್ರ ಬಗ್ಗೆ ಏನು ಗೊತ್ತಾಗಿಲ್ಲ. ಬರೀ ಸಸ್ಪೆಂಡ್. ನಮ್ ಕರ್ನಾಟಕದಲ್ಲಿ ಪೊಲೀಸರು ಕೊಲೆ ಮಾಡ್ಲಿ, ಡ್ರಗ್ಸ್ ಮಾರ್ಲಿ, ಕಳ್ತನ ಮಾಡ್ಲಿ, ಇನ್ನೊಂದು ಮಾಡ್ಲಿ, ಓನ್ಲಿ ಸಸ್ಪೆಂಡ್. ಆದ್ರೆ ಮಹಾರಾಷ್ಟ್ರದಲ್ಲಿ ಆ ರೀತಿ ಅಲ್ಲ. ಮಹಾರಾಷ್ಟ್ರದಲ್ಲಿ ಒಬ್ಬ PSI, ನಾನು ನಿಂಗೆ ಅವಾಗಲೇ ಫೋಟೋ ಹಾಕಿದ್ದೆ, ಒಬ್ಬ PSI ಒಬ್ಬ ಡಾಕ್ಟರ್ ಅನ್ನ ಕೊಲೆ ಮಾಡಿದ್ರೆ ಅವನನ್ನ ಅರೆಸ್ಟ್ ಮಾಡಿ ಅವನನ್ನ ಸರ್ವಿಸ್ ಇಂದ ಡಿಸ್ಮಿಸ್ ಮಾಡಿದ್ದಾರೆ. ಕರ್ನಾಟಕದಲ್ಲಿ ಪೊಲೀಸರನ್ನ ಡಿಸ್ಮಿಸ್ ಮಾಡುವಂತ ದಮ್ಮು ತಾಕತ್ತು ಹೋಮ್ ಮಿನಿಸ್ಟರ್ಗೂ ಇಲ್ಲ, ಸಿದ್ದರಾಮಯ್ಯನಿಗೂ ಇಲ್ಲ, DGPಗೂ ಇಲ್ಲ. ಯಾಕೆ ಅಂತಂದ್ರೆ ಇವರುಗಳೆಲ್ಲ ಹಣ ಕೊಟ್ಟು ಪೋಸ್ಟಿಂಗ್ ಹಾಕೊಂಡು ವಸೂಲಿ ಮಾಡಕ್ ಬರ್ತಾರೆ. ಹಣ ಕೊಟ್ಟ ಮೇಲೆ ಅವ್ರನ್ನ ಹೆಂಗಿವರು ಡಿಸ್ಮಿಸ್ ಮಾಡ್ತಾರೆ. ಕರ್ನಾಟಕದಲ್ಲಿ ಪೊಲೀಸರು ಲಾಡಿ ಬಿಚ್ಚಲಿ, ಚಿನ್ನನ ಕದ್ದಿ ಎಂಟ್ರಿಗೆ ಒಡವೆ ಮಾಡ್ಕೊಳ್ಳಿ, ಡ್ರಗ್ಸ್ ಮಾರ್ಲಿ, ಯಾರೋ ಕಳ್ತನ ಮಾಡಿರೋಂತ ಹೆಣ್ಮಗಳನ್ನ ಎತ್ತಾಕೊಂಬಂದು ಅನಧಿಕೃತವಾಗಿ ಕುಂಡಿಸ್ಕೊಂಡ್ಲಿ, ಆಮೇಲೆ ಹೆಣದ ರಿಪೋರ್ಟ್ UDR ರಿಪೋರ್ಟ್ ಕೊಡಕ್ಕೆ ಹಣ ಕೇಳಿದಾರ್ರಿ. ಆ ತಂದೆ ಸರ್ಕಾರಿ ರಿಟೈರ್ಡ್ ಅಧಿಕಾರಿ ಕಣದನ್ನು ಆ ಒಂದು ಐ ಥಿಂಕ್ ಆ ನೋವನ್ನ ಬರ್ದಿದ್ದಾನೆ. ಈ ಕರ್ನಾಟಕದ ಪೊಲೀಸರು 99% ಭ್ರಷ್ಟರು, ಲಾಡಿ ಬಿಚ್ಚೋರು, ಡಕಾಯಿತರು. 1% ಒಳ್ಳೆಯವ್ರನ್ನ ನಾವೇ ಹುಡ್ಕೊಬೇಕು. ಕಾರಣ ಯಾಕೆ ಅಂತಂದ್ರೆ ಆ ಮಟ್ಟಕ್ಕೆ ಕರ್ನಾಟಕದ ಪೊಲೀಸು ಭ್ರಷ್ಟಾಚಾರದಲ್ಲಿ ಮುಳುಗೋಗಿದೆ. ನನಗೆ ಹೇಳಕ್ಕೆ ಏನೂ ಸಮಸ್ಯೆ ಇಲ್ಲ. ನನ್ನ ಮೇಲೆ ಸುಳ್ಳು ಕೇಸು ಹಾಕೊಳ್ಳಿ, ನಾನು ನ್ಯಾಯಾಲಯದಲ್ಲಿ ನಿಮ್ಮನ್ನ ಕೇಳ್ಕಂತೀನಿ. ನಿಮ್ಮ ಚಡ್ಡಿಯನ್ನ ಬಿಚ್ಚೋದು ನಮಗೂ ಗೊತ್ತಿದೆ. ದಿಸ್ ಇಸ್ ಡೈರೆಕ್ಟ್ ಫೈಟ್ ಬಿಟ್ವೀನ್ ಒಬ್ಬ ನಿಷ್ಠಾವಂತ ಅಡ್ವೊಕೇಟ್ ವರ್ಸಸ್ ಭ್ರಷ್ಟ ಪೊಲೀಸರ ಒಂದು ಹೋರಾಟ. ನಾವು ಅದನ್ನ ಮಾಡ್ತಾ ಇದ್ದೀವಿ. ಕಳೆದ 20 ವರ್ಷಗಳಿಂದ ಮಾಡ್ತಾ ಇದ್ದೀವಿ, ಮುಂದೆನೂ ಮಾಡ್ಕೊಂಬತ್ತೀವಿ. ಅದು ಬೇರೆ ವಿಚಾರ. ಲಾಡಿ ಬಿಚ್ಚೋ ಇನ್ಸ್ಪೆಕ್ಟರ್ ಸುನೀಲ, ಡ್ರಗ್ ಮಾರಾಟ ಮಾಡೋ ಮಂಜ ಚಾಮರಾಜಪೇಟೆ, ಸೂರ್ಯನಗರ ಇನ್ಸ್ಪೆಕ್ಟರ್ ಕದ್ದಿರ ಚಿನ್ನದಲ್ಲಿ ಎಂಡ್ರು ಒಡವೆ ಮಾಡಿಸ್ಕೊಡ್ತಾನೆ. ನೋ FIR, ನೋ ಅರೆಸ್ಟ್, ನೋ ಜೈಲು. ಚಾಮರಾಜಪೇಟೆ ಮಂಜಿನ ಮೇಲೆ FIR ಇಲ್ಲ, ಅರೆಸ್ಟ್ ಇಲ್ಲ, ಜೈಲ್ ಇಲ್ಲ. ಮತ್ತೆ ಇದೆಲ್ಲ ಇನ್ಯಾರಿಗೆ? ಸಾಮಾನ್ಯ ಜನರಿಗೆ. ನಮ್ ತರ ಮಾತಾಡಿದ್ರೆ FIR ಹಾಕು. ಇದು ಬಿಟ್ರೆ ಇವ್ರಿಗೆ ಏನು ಗೊತ್ತಿದೆ? ದಿಸ್ ಇಸ್ ವಾಟ್ ಈಸ್ ಹ್ಯಾಪನಿಂಗ್ ಇನ್ ಕರ್ನಾಟಕ. ಮಹಾರಾಷ್ಟ್ರದಲ್ಲಿ ಒಬ್ಬ PSI ಕೊಲೆ ಆರೋಪ ತಗೊಂಡ್ರೆ ಅವನನ್ನ ಇಮಿಡಿಯೇಟ್ ಆಗಿ ಡಿಸ್ಮಿಸ್ ಮಾಡಿದ್ದಾರೆ. ಯಾಕೆ ಅಂದ್ರೆ ಇವ್ರುಗಳು ಯಾಕೆ ಮಾಡಲ್ಲ ಅಂತಂದ್ರೆ ಇವ್ರುಗಳು ಲಂಚ ಇಸ್ಕೊಂಡು ಅಪಾಯಿಂಟ್ ಮಾಡ್ತಾರೆ, ಲಂಚ ಇಸ್ಕೊಂಡು ಪೋಸ್ಟಿಂಗ್ ಕೊಡ್ತಾರೆ. ಕೋಟಿ ಒಂದು ಪೋಸ್ಟಿಂಗ್ಗೆ. ನನಗೆ ಯಾರೋ ಹೇಳಿದ್ರು ಉಪ್ಪಾರಪೇಟೆ ಪೊಲೀಸ್ ಪೋಸ್ಟಿಂಗ್ಗೆ 20 ಕೋಟಿ ಅಂತೆ, ಅಶೋಕ್ ನಗರ ಪೋಸ್ಟಿಂಗ್ಗೆ 15 ಕೋಟಿ ಅಂತೆ, ವಿಧಾನಸೌಧ ಪೊಲೀಸ್ಗೆ 3 ಕೋಟಿ ಅಂತೆ, ವಿಧಾನಸೌಧ ಇನ್ಸ್ಪೆಕ್ಟರ್ಗೆ ಪೋಸ್ಟಿಂಗ್ಗೆ, ಕೊಡಗಳಿ ಅಂತ ಇದಕ್ಕೆ 1.5 ಕೋಟಿ ಅಂತೆ. ಅಲ್ರಿ, ಕೋಟಿ ಬಂಡವಾಳ ಹಾಕು ಈ ಕೋತ್ ನನ್ ಮಕ್ಕಳು. ಅಲ್ಲಿ ಭ್ರಷ್ಟಾಚಾರ ಮಾಡಕ್ ಹೋಗಿ ಒಬ್ಬನು ಲಾಡಿ ಬಿಚ್ಚಿ ತಗಲಾಕಂತಾನೆ, ಇನ್ನೊಬ್ಬನ್ ಚಿನ್ನ ಕದ್ ತಗಲಾಕಂತಾನೆ, ಇನ್ನೊಬ್ಬ ಡ್ರಗ್ಸ್ ಮಾರ್ ತಗಲಾಕಂತಾನೆ. ಯಾರ ಮೇಲೂ FIR ಇಲ್ಲ, ಯಾರನ್ನೂ ಅರೆಸ್ಟು ಮಾಡಲ್ಲ, ಯಾರನ್ನೂ ಜೈಲಿಗೆ ಕಳ್ಸಲ್ಲ. ಅದೇ ಯಾವ್ದನ್ನ ಪುಕ್ಸಟ್ಟೆ ನಮ್ಮಂತವ್ರನ್ನ ವಿಡಿಯೋ ಮಾಡಾಕ್ರೆ ನಮ್ಮ ಮೇಲೆ FIR ಮಾಡಿ ಮನೆಗೆ ನುಗ್ಗೋ ಅಂತ ಈ ಭ್ರಷ್ಟ ಪೊಲೀಸ್ ಇಲಾಖೆ, ಈ
ಪಂಗಡ ಇದೆಯಲ್ಲ ಇವ್ರ ಬಗ್ಗೆ ನಾವು ಮಾತಾಡ್ಲೇಬೇಕು. ಇನ್ನು ಅದೊಂದಾಯ್ತಾ? ನಾವು ಕಮಿಂಗ್ ಸ್ಟ್ರೈಟ್ ಟು ಇಂಥ ಭ್ರಷ್ಟ ವ್ಯವಸ್ಥೆ ನೀವೇ ಓಟ್ ಹಾಕಿರೋದಪ್ಪ. ಬಿಜೆಪಿ ಅವರೇನೋ ಕೆಟ್ಟವರು ಅಂತ ಅನ್ಕೊಂಡ್ವಿ. ಈಗ ಸಿದ್ದರಾಮಯ್ಯ ಕಳಂಕ ಇಲ್ಲದ ಸಿದ್ದರಾಮಯ್ಯ ಬಂದ್ ಕೂತವ್ನೆ, ಯಾಕೆ ಇವ್ರ ಮೇಲೆ ಆಕ್ಷನ್ ಆಗಲ್ಲ? ವಸೂಲಿ ಇಲ್ಲ ಅಂದ್ರೆ ಭ್ರಷ್ಟಾಚಾರ ಇಲ್ದಿರ ಕಾಂಗ್ರೆಸ್ ಸರ್ಕಾರ ನಡೀತಾ ಇದೆಯಾ? ಖಂಡಿತ ವಸೂಲಿನಲ್ಲೇ ಮುಳುಗೋಗಿದೆ, ಭ್ರಷ್ಟಾಚಾರದಲ್ಲೇ ಮುಳುಗೋಗಿದೆ. ಇದರಲ್ಲಿ ಯಾವುದೇ ಎರಡನೇ ಮಾತಿಲ್ಲ. ದ ಬಿಗ್ಗೆಸ್ಟ್ ಕ್ವಶನ್ ಏನು ಅಂತಂದ್ರೆ ಇದೇ ಭ್ರಷ್ಟರನ್ನ ಎಕ್ಸ್ಪೋಸ್ ಮಾಡ್ತೀವಿ. ಬಿಜೆಪಿ ಇರ್ಬೇಕಾದ್ರೆ ಎಕ್ಸ್ಪೋಸ್ ಮಾಡಿದ್ವಿ, ಕಾಂಗ್ರೆಸ್ ಗೋಟ್ ಹಾಕ್ರಿ. ಈ ಕಾಂಗ್ರೆಸ್ದಲ್ಲೂ ಅದೇ ನಡೀತಾ ಐತೆ. ನೆಕ್ಸ್ಟ್ ಯಾರ್ಗನ ನೀವು ಹಾಕಂತೀರಾ? ಈಗ ನಾವ್ ಎಕ್ಸ್ಪೋಸ್ ಮಾಡೋದು ಇವನ್ ಬಿಟ್ಟು ಇವನ್ ಯಾರು? 3 ಜನ ಕಳ್ರೆ, 3 ಜನ ಭ್ರಷ್ಟಾಚಾರ ಕುಮ್ಮಕ್ ಕೊಡೋರೆ, 3 ಜನ ಸರ್ಕಾರದಲ್ಲಿ ಭ್ರಷ್ಟಾಚಾರದ ಆರೋಪಗಳು ಇದ್ದಿದ್ದೆ. 3 ಜನರಲ್ಲಿ ರೈತರು ಬೀದಿನಲ್ಲಿ ಸತ್ರು, ಇಲ್ಲ ಗುಂಡು ಸತ್ರು, ಇಲ್ಲ ನೇಣಕನ್ ಸತ್ರು ಸಾಲಕ್ಕೆ. ಇವತ್ತು ನಿಮ್ ಮನೆಯಲ್ಲಿ ಏನಾದ್ರು ಸಿಹಿ ತಿನಿಸು ಮಾಡಿದ್ರೆ ಅದಕ್ಕೆ ಕಾರಣ ನಮ್ಮ ಕಬ್ಬು ಬೆಳೆಯುವಂತ ಬೆಳೆಗಾರ ರೈತ. ನಿಮ್ಮ ಮನೆಯಲ್ಲಿ ಒಬ್ಬಟ್ಟು ಮಾಡಿದ್ರೆ, ನಿಮ್ಮ ಮನೆಯಲ್ಲಿ ಪಾಯಸ ಮಾಡಿದ್ರೆ, ಖೀರ್ ಮಾಡಿದ್ರೆ, ನಿಮ್ಮ ಮನೆಯಲ್ಲಿ ಕೇಸರಿ ಬಾತ್ ಮಾಡಿದ್ರೆ, ನಿಮ್ಮ ಮನೆಯಲ್ಲಿ ಜಾಮೂನ್ ಮಾಡಿದ್ರೆ, ಪ್ರತಿಯೊಂದಕ್ಕೂ ಕಾರಣ ನಿಮ್ಮ ಮನೆಯಲ್ಲಿ ಸಿಹಿ ಹಂಚಿಕೊಂಡು ನೀವು ತಿಂತಾ ಇದ್ದೀರಿ ಅಂತಂದ್ರೆ ಅದು ಕರ್ನಾಟಕದ ರೈತರು, ಕಬ್ಬು ಬೆಳೆಯುವಂತ ರೈತರ ಕಾರಣ. ನಿಮ್ಮ ಮನೇಲಿ ಏನೇ ಸಿಹಿ ಮಾಡಿದ್ರು ಕೂಡ ಅವರೇ ಕಾರಣ ಆಗ್ತಾರೆ. ಬಟ್ ಆದ್ರೆ ಇವತ್ತು ಅವರುಗಳಿಗೆ ಈ ಕಬ್ಬು ಬೆಳೆಗಾರರನ್ನ ಕಪಿಮುಷ್ಟಿಯಲ್ಲಿ ಇಟ್ಕೊಂಡಿರೋದು 81 ಶುಗರ್ ಫ್ಯಾಕ್ಟರಿ ಓನರ್ಗಳು. ಆಮೇಲೆ ಬಿಲೀವ್ ಇಟ್ ಆರ್ ನಾಟ್, ಈ ಶುಗರ್ ಫ್ಯಾಕ್ಟರಿ ಓನರ್ಗಳನ್ನ ನೀವು ಕೇಳ್ಬಿಟ್ರೆ, ಹೆಸರುಗಳು ಕೇಳ್ಬಿಟ್ರೆ ನಿಮ್ಗೆ ಶಾಕ್ ಆಗ್ಬಿಡುತ್ತೆ. ಈ ಎಲ್ಲಾ ಶುಗರ್ ಫ್ಯಾಕ್ಟರಿ ಓನರ್ಗಳು ಕಬ್ಬು ಬೆಳೆಯೋದು ಮಾತ್ರ ರೈತರ, ಆದರೆ ಕಬ್ಬು ಬೆಳೆಗಾರನ ಜೀವವನ್ನ, ಅವನ ಜೀವನಾಂಶವನ್ನ ಇಟ್ಕೊಂಡಿರೋರು ಇದೇ ವಿಧಾನಸೌಧದಲ್ಲಿ ಕೂತಿರೋ MLAಗಳು, ಮಿನಿಸ್ಟರ್ಗಳು, ಆಪೋಸಿಷನ್ ಲೀಡರ್ಗಳು, ಆಪೋಸಿಷನ್ MLAಗಳು. ಕ್ಯಾನ್ ಯು ಬಿಲೀವ್ ದಿಸ್? ಕಳೆದ 8 ದಿವಸದಿಂದ ನಿಮ್ಮ ಮನೇಲಿ ಒಬ್ಬಟ್ಟು ಮಾಡಿದ್ರೆ ಅದಕ್ಕೆ ಕಬ್ಬು ಬೆಳೆಗಾರ ಕಾರಣ. ನಿಮ್ಮ ಮನೇಲಿ ಕೇಸರಿ ಬಾತ್ ಮಾಡಿದ್ರೆ ಅದು ಕಬ್ಬು, ಯಾಕಂದ್ರೆ ಆ ಸಿಹಿ ಅವನೇ ಕೊಡೋದು. ಅವನು ಬೆಳೆದಂತ ಕಬ್ಬಲ್ಲಿ ಸಿಹಿ ಏನೋ ಸಕ್ಕರೆ ಮತ್ತೆ ಬೆಲ್ಲದ ರೂಪದಲ್ಲಿ ನಿಮ್ಮ ಮನೆಯಲ್ಲಿ ಖುಷಿ ಆಗತ್ತೆ. ಅದೇ ನಿಮ್ಗೆ ನಿಮ್ಮ ಮನೆಯಲ್ಲಿ ಖುಷಿ ತರಿಸುವಂತ ರೈತ, ಶುಗರ್ ಹೊಡಿಕಲ್ಲ ಕಬ್ಬು ಬೆಳೆಗಾರ ಇವತ್ತು ಬೀದಿಲ್ ಕೂತಿದ್ದಾನೆ. ಅವ್ನ್ ಕೇಳ್ತಾ ಇರೋದು ಏನೂ ಅಲ್ಲ, ನಮ್ಗೆ ಒಂದು ನ್ಯಾಯಯುತವಾದಂತ ಬೆಲೆ ಕೊಡಿ, ನಮ್ಮನ್ನಲ್ಲಿ ಬೀದಿಗೆ ಬಿಡಬೇಡಿ. ಆದ್ರೆ ಸರ್ಕಾರ ಮಾತ್ರ ನೋ 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 ನೋ, ರೈತರು ಸತ್ರು ಪರವಾಗಿಲ್ಲ, ಲಕ್ಷ್ಮೀ ಹೆಬ್ಬಾಳ್ಕರ್ ಶುಗರ್ ಫ್ಯಾಕ್ಟರಿ ಮಾತ್ರ ಚೆನ್ನಾಗಿರ್ಬೇಕು. ರೈತರು ಸತ್ರು ಪರವಾಗಿಲ್ಲ, ಲಕ್ಷ್ಮಣ್ ಸವದಿ ಶುಗರ್ ಫ್ಯಾಕ್ಟರಿ ಮಾತ್ರ ಚೆನ್ನಾಗಿರ್ಲೇಬೇಕು. ರೈತರು ಬೀದಿನಲ್ಲಿ ನೇಣಾಕಂಡ್ ಸತ್ರು ಪರವಾಗಿಲ್ಲ, ಶಾಮನೂರ್ ಶಿವಶಂಕರಪ್ಪನ ಶುಗರ್ ಫ್ಯಾಕ್ಟರಿ ಚೆನ್ನಾಗಿರ್ಲೇಬೇಕು. ಶಾಮನೂರ್ ಶಿವಶಂಕರಪ್ಪನವರ ಸೊಸೆ ಡಾಕ್ಟರ್ ಪ್ರಭಾ ಅವರು ನೋಡಿದ್ರೆ ತುಂಬಾ ಇಂಟೆಲೆಕ್ಚುಯಲ್ ತರ ಮಾತಾಡ್ತಾರೆ. ಮೇಡಮ್, ನಿಮ್ಮ ಶುಗರ್ ಫ್ಯಾಕ್ಟರಿನೇ ರೈತರಿಗೆ ಒಳ್ಳೆ ಬೆಲೆ ಕೊಡಲ್ಲ, ನಿಮ್ ಮಾವನವರಿಗೆ ಯಾಕೆ ಹೇಳ್ಬಾರ್ದು? ಒಬ್ಬ MP ಆಗಿ ನೀವು ನೋಡಿದ್ರೆ ಕಾರ್ಯಕ್ರಮಗಳಲ್ಲಿ ತಮ್ಮನ್ನ ಪ್ರೊಜೆಕ್ಟ್ ಮಾಡ್ಕೊಂತೀರಾ, ಇವರೇ ಟ್ರೂ ವುಮನ್ ಅಂಡ್ ವರ್ಕಿಂಗ್ ಫಾರ್ ಸೊಸೈಟಿ ಅಂತ. ರೈತರು ನೋಡಿದ್ರೆ ಬೀದಿಲ್ ಕೂತಿದ್ದಾರೆ. ನಿಮ್ದು ಶುಗರ್ ಫ್ಯಾಕ್ಟರಿ ಇದೆ, ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಅವರೇ, ಯಾಕೆ ನಿಮ್ಮ ಮಾವನವ್ರಿಗೆ ಹೇಳ್ಬಾರ್ದು? ಕಾಂಗ್ರೆಸ್ ಫ್ಯಾಮಿಲಿ ಇದು. ಅದಕ್ಕೆ ಸಿದ್ದರಾಮಯ್ಯ ರೈತರು ಸತ್ಲಿ ಸಾಯ್ಲಿ, ನೇಣಾಕಂಡ್ ಸತ್ತೋಗ್ಲಿ, ಬಿಸಿಲಲ್ಲಿ ಕೂತ್ಕೊಂಡು ಹಂಗೆ ಒಣಗೋಗ್ಲಿ, ಆದ್ರೆ ಶುಗರ್ ಫ್ಯಾಕ್ಟರಿ ಓನರ್ಗಳಿಗೆ ಜಾಸ್ತಿ ದುಡ್ಡು ಕೊಡು ಅಂತ ನಾನು ಹೇಳಲ್ಲ. ಯಾಕೆ ಅಂತಂದ್ರೆ ಶುಗರ್ ಫ್ಯಾಕ್ಟರಿ ಓನರ್ಗಳು ಹೆಲಿಕಾಪ್ಟರ್ ತಗೋಬೇಕು, ಶುಗರ್ ಫ್ಯಾಕ್ಟರಿ ಓನರ್ಗಳು ಶಾಮನೂರ್ ಶಿವಶಂಕರಪ್ಪನಂಗೆ ಬೆಂಜಲ್ ಓಡಾಡಬೇಕು, 1000 ಕೋಟಿ ಆಸ್ತಿ ಮಾಡಬೇಕು, ಅವರು ಎಲೆಕ್ಷನ್ಗಳಿಗೆ ದುಡ್ಡು ಉಣಿಸ್ಕೋಬೇಕು. ರೈತರು ನೇಣಾಕೊಂಡು, ರೈತರು ಸಿಹಿ ಕೊಟ್ಟು, ರೈತರು ಪ್ರತಿಯೊಂದು ಮನೆಗೂ ಸಿಹಿ ಕೊಟ್ಟು, ಶುಗರ್, ಬೆಲ್ಲ, ಮೊಲಾಸಿಸ್ ಇದೆಲ್ಲ ಕೊಟ್ಟು ಪಾಪ ಇವತ್ತು 3500 ರೂಪಾಯಿ ಕೊಡ್ರಪ್ಪ ಅಂತೇಳಿ ತಲೆ ಮೇಲೆ ಟೌಲ್ ಹಾಕೊಂಡು ಕೂತ್ಕೊಂಡ್ರು ನಮ್ಮ ರೈತರು. ಬೆಳಗಾಮಲ್ಲಿ ಪೂರ್ತಿ ರೈತರು ಬೀದಿಲ್ ಕೂತವ್ರೆ. ಅವನಲ್ಲ, ಇವನು ಯಾರೋ ಯಡಿಯೂರಪ್ಪನ ಮಗ ವಿಜಯ್ ಬರ್ತ್ಡೇ ಅಲ್ಲಿ ಸೆಲೆಬ್ರೇಟ್ ಮಾಡ್ಕೊಬೇಕಾ? ಅಲ್ಲ ಕಣ, ಕರ್ನಾಟಕದಲ್ಲಿರೋ 81 125 ಅಂತ ಒಂದ್ ಕಡೆ ಹೇಳುತ್ತೆ, 81 ಒಂದೇ ಹೇಳುತ್ತೆ. 81 ಶುಗರ್ ಫ್ಯಾಕ್ಟರಿನಲ್ಲಿ ಅರ್ಧಕ್ಕರ್ಧ ಬಿಜೆಪಿ ಅವ್ರವೇ ಅವಲ್ಲ, ಅರ್ಧ ಬಿಜೆಪಿ ಅವ್ರವು, ಅರ್ಧ ಕಾಂಗ್ರೆಸ್ ಅವ್ರವು, ಇಬ್ಬರದು ಶುಗರ್ ಫ್ಯಾಕ್ಟರಿಗಳು. ಅಲ್ಲಿ ರೈತರದ್ದು ಯಾರ್ದು ಇಲ್ಲ. ಆಮೇಲೆ ಈ ರೈತರು ಹಂಗೆ ಇದಾರೆ. ಇವಾಗ ಹೋರಾಟನ ಆಕ್ಚುಲಿ ನಾನು ಬೆಳಗಾಂಗೆ ಹೋಗ್ಬೇಕಾಗಿತ್ತು, ಬಟ್ ಯಾಕೆ ನಿಂತೆ ಅಂತಂದ್ರೆ ಹೋರಾಟ ಮಾಡಿ ಇವ್ರಿಗೆ ಜೊತೆಲಿ ನಿಂತ್ಕೊಂಡ್ರೆ ನಾಳೆ ದಿವಸ ಇದೇ ಕಾಂಗ್ರೆಸ್ಗೂ ನಮ್ಮ ಸಿದ್ದರಾಮಯ್ಯನವರ ಪಕ್ಷ ಅಂತೇಳಿ ಅವ್ನ್ ಓಟ್ ಹಾಕ್ತಾನೆ, ನಮ್ಮ DK ಶಿವಕುಮಾರ್ ಅಂತ ಅವ್ನು ಓಟ್ ಹಾಕ್ತಾನೆ. ಆಮೇಲೆ ಈ ಕಡೆ ನೋಡಿದ್ರೆ ಬಿಜೆಪಿ ಜೈ ಶ್ರೀರಾಮ್ ಅಂತ ಅಲ್ಲಿ ಓಟ್ ಹಾಕ್ತಾರೆ. ಈ ರೈತರನ್ನ ನಾವು ಹೆಂಗಪ್ಪ ನಂಬೋದ? ನಾವು
ಸೊ ಐ ಸ್ಟಾಪ್ಡ್. ಬೆಳಗಾಂಗೆ ಹೋಗ್ಬೇಕಾಗಿತ್ತು, ಕರೆದಿದ್ರು ಕೂಡ ಬನ್ನಿ ಸರ್ ಅಂತ. ನಾವೆಲ್ಲ ಓಕೆ, ನಾಳೆ ದಿವಸ ಇದೇ ಬಿಜೆಪಿ ಕಾಂಗ್ರೆಸ್ಗೆ ರೈತರು ಓಟ್ ಹಾಕ್ತಾರೆ, ಇವ್ರು ಮಾತ್ರ ನಿಂತ್ಕೊಳ್ಳಲ್ಲ, ಆಮೇಲೆ ಇವ್ರ ಸಮಸ್ಯೆಗಳು ಬಗೆಹರಿಸ್ಕೊಳಕ್ ಇವ್ರಿಗೂ ಇಷ್ಟ ಇಲ್ಲ. ಅಲ್ಲ ರೀ, 3,500 ರೂಪಾಯಿ ಕೊಡಿ ಅಂತ ಕೇಳಿದ್ರೆ ಅದನ್ನು ಕೊಡದೆ ಒಂದು ಟನ್ ಕಬ್ಬಲ್ಲಿ 25,000ಕ್ಕೂ ಹೆಚ್ಚು ಹಣ ಮಾಡ್ತಾರೆ. ನಾನಾ ಪ್ರಾಡಕ್ಟ್ಸ್ ಆಗುತ್ತೆ. ಡೂ ಯು ನೋ, ಬರೀ ಕಬ್ಬನ್ನ ಬೆಳೆದ ತಂದಾಗಕ್ಕೆ ಅವನು ಪ್ರಾಣ ಹೋಗಿರುತ್ತೆ. ಅದೇ ಇವರು 1 ಟನ್ ಕಬ್ಬಲ್ಲಿ 15,000ಕ್ಕಿಂತ ಹೆಚ್ಚು ಲಾಭ ಮಾಡ್ಕೊಂತಾರೆ. ಆಮೇಲೆ ನೀವು ಯಾರ್ಯಾರ್ದು ಅಂತ ಕೇಳಿದ್ರೆ ಜಾರಕಿಹೊಳಿ ಫ್ಯಾಮಿಲಿದು ಶುಗರ್ ಫ್ಯಾಕ್ಟರಿ ಇದೆ. ನಿರಾಣಿ ಯಾರಪ್ಪ? ನಿರಾಣಿ ಯಾರೋ? ಲೇ ವಿಜಯ್ 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 ಫ್ಯೂಚರ್ ಸಿಎಂ ವಿಜಯ್ ಅಂತ ಹೇಳ್ಕೊಂಡು ಓಡಾಡ್ತೀಯಲ್ಲ, ಯಡಿಯೂರಪ್ಪನ ಮಗನೇ, ಪೋಸ್ಕೋ ಕೇಸ್ ಯಡಿಯೂರಪ್ಪನ ಮಗನೇ. ನಿನ್ನೆ ಬರ್ಡೇ ಸೆಲೆಬ್ರೇಟ್ ಮಾಡ್ಕೊಳಕ್ ಹೋಗಿದ್ಯಲ್ಲ, 50%ಗಿಂತ ಹೆಚ್ಚು ಫ್ಯಾಕ್ಟರಿಗಳು ಬಿಜೆಪಿ ಇರುವೆ. ಹೇಳೋ ಅವ್ರಿಗೆಲ್ಲ, ಲೇ ಹೇಳೋ. ಬರೀ ಡ್ರಾಮಾನೇ ಆಗೋಯ್ತಲ್ಲ ನಿಮ್ದೆಲ್ಲ ಜೀವನ ಪೂರ್ತಿ. ಯಾರೋ ಇದು ನಿರಾಣಿದ್ ಯಾರ್ದ ಇದು? ಬಸವನಗೌಡ ಪಾಟೀಲ್ ಯತ್ನಾಳ್ ಬಿಜೆಪಿಯನು. ಏ ನಮ್ಮ ಹುಲಿ ಇದು, ಹಿಂದೂ ಹುಲಿ ಶುಗರ್ ಫ್ಯಾಕ್ಟರಿ ಓನರ್. ನೋಡಿ ಸ್ಟ್ರಾಟಜಿ ನೋಡ್ರಿ ಹೆಂಗಿದೆ. ಉತ್ತರ ಕರ್ನಾಟಕದ ಯಾವನೇ ತಗೊಳ್ಳಿ ಶುಗರ್ ಫ್ಯಾಕ್ಟರಿ ಓನರ್, MLA MP ಆಗಿರೋನು, ಇವ್ರದ್ದೇನ್ ಗೊತ್ತಾ? ಇವ್ರ ಕೈಯಲ್ಲಿ ಹಣ್ಣನ್ನ ಬಗ್ಸಿ ಉಳ್ಳಕ್ಕಾಗಲ್ಲ, ಬಿತ್ತಕ್ಕಾಗಲ್ಲ. ಅದನ್ನ ರೈತರು ಮಾಡ್ತಾರೆ. ಅವ್ರ ತರ ಪ್ರಾಡಕ್ಟ್ ಗಳನ್ನ ಫ್ಯಾಕ್ಟರಿ ಹಾಕೊಂಡು 1,000 ಕೋಟಿ ದುಡ್ಡು ಮಾಡ್ಕೊಂಡು ಅದರಲ್ಲಿ ಒಂದು ನೆಟ್ವರ್ಕ್ ಮಾಡ್ಕೊಂಡು ಆ ರೈತರಿಗೆ ತಲೆ ಮೇಲೆ ಒಂದು ಟೋಪಿ ಹಾಕೊಂಡು ಅದರಲ್ಲಿ 1,000 ಕೋಟಿ ದುಡ್ಡು ಮಾಡ್ಕೊಂಡು ಇಲ್ಲಿ ವಿಧಾನಸೌಧದಲ್ಲಿ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಅಂತ ಪುಂಕೊಂಡು 1,000 ಕೋಟಿ ದುಡ್ಡು ಮಾಡ್ಕೊಂಡು ಪ್ರತಿ ಸಾರಿ ಅದೇ ಜನರಿಗೆ ಟೋಪಿ ಹಾಕಿ ಅಲ್ಲಪ್ಪ ಹಿಂದೂ ಹುಲೆ ಹಿಂದೂ ಹುಲೆ ಎಲ್ಲೋ ಹೋಗಿದ್ಯಾ ಬಸವನಗೌಡ ಪಾಟೀಲ್ ಯತ್ನಾಳ್ ಹಿಂದೂ ಶುಗರ್ ಫ್ಯಾಕ್ಟರಿ ಇದೆ ಅಂತಲ್ಲೋ, ನಮ್ಗೆ ಗೊತ್ತಿಲ್ಲ. ಜಾರಕಿಹೊಳಿದಿದೆ, ಜಾರಕಿಹೊಳಿ ಫ್ಯಾಮಿಲಿ ಸತೀಶ್ ಎಳ್ಳೈತಂತೆ. ಸತೀಶ ನೋಡಿದ್ರೆ ಮನೆ ಸತೀಶ್ ಜಾರಕಿಹೊಳಿ ನೋಡಿದ್ರೆ ಮನೆ 2-3 ಹೆಲಿಕಾಪ್ಟರ್ ತಗೊಂಡವ್ರೆ ಅಂದೆ. ಒಂದು ಹೆಲಿಕಾಪ್ಟರ್ ನೋಡಿದೆ ತಗೊಳ್ಳಿ, ನಮ್ಮ ರೈತರು ಅಲ್ಲೇ ಬಿದ್ದು ಸತ್ತೋಗ್ಲಿ. ಆಮೇಲೆ ಅವ್ರಿಗೆ ತಿನ್ನಕ್ಕೆ ಉಣ್ಣಕ್ಕೆ ಇಲ್ಲ ಅಂದ್ರೂ ಪರವಾಗಿಲ್ಲ, ನೀವು ಹೆಲಿಕಾಪ್ಟರ್ ಮೇಲೆ ಹೆಲಿಕಾಪ್ಟರ್ ತಗೊಳ್ಳಿ ಗುರು, ತಗೊಳ್ಳಿ. ಇಂಪಾರ್ಟೆಂಟ್, ತುಂಬಾ ಇಂಪಾರ್ಟೆಂಟ್. ನಿರಾಣಿದಿದೆಯಂತೆ. ಯಾರೋ ಇದು? ಲೇ ವಿಜಯ್, ಯಡಿಯೂರಪ್ಪನ ಮಗನೇ ವಿಜಯ್, ಯಾರ್ದೋ ಇದು? ನಿರಾಣಿ ಶುಗರ್ಸ್ ಯಾರ್ದೋ ಇದು? ಹೇಳ ಅವನಿಗೆ. ಅಲ್ಲಿ ಬಂದು ರೈತರ ಜೊತೆಲಿ ಕೂತ್ಕೊಂಡು ಪುಂಗಂಡು ಹೋಗೋದ್ ಬದಲು ನೀನ್ CM ಆಗ್ಬೇಕಾ? ನಿನ್ನ ಮುಖ ನೋಡ್ಕೊ, ನಿನ್ CM ಅಲ್ಲ ಕಣ. ನೆಕ್ಸ್ಟ್ ಟೈಮ್ ನೀನು ಗೆಲ್ಲೋದು ಕಷ್ಟ ಇದೆ. ಯಾಕೆಂದ್ರೆ ಆ ಪ್ರಪಾತಕ್ಕೆ 3 ಪಕ್ಷಗಳು ಹೊಟ್ಟೋಗ್ಬಿಟ್ಟಿದೆ. ನಿನ್ನನ್ನು ಸೋಲಿಸಲೇಬೇಕೋ ವಿಜಯ್. ಉಗಿದಂತೆ ಮೊನ್ನೆ ಅಮಿತ್ ಶಾ ಏನೋ DK ಶಿವಕುಮಾರ್ ಜೊತೆ ಅಡ್ಜಸ್ಟ್ ಮಾಡ್ಕೊಂಡು ಸರಿಯಾಗಿ ಪ್ರಶ್ನೆ ಮಾಡ್ತಾ ಇಲ್ಲ ಅಂತ ಉಗಿದಂತೆ ಅಮಿತ್ ಶಾ. ಉಗಿಸ್ಕೊ ಇರ್ಲಿ. ಅಲ್ಲೇನೋ ಪುಂಗಾಗ ಹೋಗಿದ್ದಂತೆ ರೈತರ ಹತ್ರ. ನಿಮ್ಮವೇ ಅವಲ್ಲ 50%. ಅಲ್ಲಿ ಹೋಗಿ ರೈತರ ಜೊತೆ ಕೂತ್ಕೊಳ್ಳೋ ಬದಲು ನಿಮ್ ಶುಗರ್ ಫ್ಯಾಕ್ಟರಿ ಓನರ್ಗಳಿಗೆ ಒಳ್ಳೆ ಬೆಲೆ ಕೊಡು ಅಂತ ಹೇಳ್ಬೋದು. ನಿರಾಣಿಗೆ ಹೇಳ್ಬೋದಲ್ವೇನೋ? ಬಸವನಗೌಡ ಪಾಟೀಲ್ ಯತ್ನಾಳ್ಗೆ ಹೇಳ್ಬೋದು. ನಿಮ್ ಪಾರ್ಟಿ ಬಿಟ್ಬಿಡವನೆ ಅಂತ ಹೇಳ್ತೀಯಾಗ. ಇದು ಪಾರ್ಟಿ ಇರ್ಬೇಕಾದ್ರೆ ಅವ್ನಿಗೇನೋ ಏನೋ ರೈತರಿಗೆ ಏನೋ ದುಡ್ಡಾಗ ಕೇಳಿದ್ರ ಏನೋ. ಆಮೇಲೆ ಲಕ್ಷಾಂಶ ಅವಧಿ ಕಾಂಗ್ರೆಸ್ ಕಾಂಗ್ರೆಸ್ ಪಾರ್ಟಿ ಯೋಚನೆ ಮಾಡ್ಬೇಕು. ಎಲ್ಲ ಶುಗರ್ ಫ್ಯಾಕ್ಟರಿ ಎಲ್ಲ ಬರೀ ಬಿಜೆಪಿ ಕಾಂಗ್ರೆಸ್. ಒಂದೇ ಎರಡು JDS ಐತೆ. HS ಶಿವಶಂಕರಪ್ಪ ಯಾರೋ JDS ಒಂದು ಇದೆ. ಎಲ್ಲಾ ಪಾರ್ಟಿ ಹೊಡೆದಿದ್ದಾರೆ. ಬೆಳೆಯೋದೆಲ್ಲ ರೈತರು, ಆದ್ರೆ ಮಜಾ ಮಾಡೋದೆಲ್ಲ ರಾಜಕಾರಣಿಗಳು. ಉತ್ತರ ಕರ್ನಾಟಕದವನು ಒಬ್ಬ MLA MP ಆಗಬೇಕು ಅಂದ್ರೆ 1-2 ಶುಗರ್ ಫ್ಯಾಕ್ಟರಿ ಇದ್ಬಿಟ್ರೆ ಆ ರೈತರನ್ನ ಮುಂಡಾ ಮೋಚಿ ಅದ್ರಲ್ಲಿ ದುಡ್ಡು ಮಾಡಿ ಮೈಕ್ ಹಿಡ್ಕೊಂಡು ನಮ್ಮ ಯತ್ನಾಳ್ ತರ ಪುಂಗಿ. ಆಹಾ, ಏನ್ ಬಾಳೋ ನಿಮ್ದು. ದುಡ್ಡು ರೈತರನ್ನ ಮುಂಡಾ ಮೋಚಿ ಮಾಡೋದು, ಅದರಲ್ಲಿ ಶುಗರ್ ಫ್ಯಾಕ್ಟರಿಗಳು ಮಾಡ್ಕೊಳೋದು, ಅದರಲ್ಲಿ ಆಮೇಲೆ 1 ವರ್ಷ ಎಲ್ಲಾಗರು ಅಲ್ಲಿ ಮಹಾರಾಷ್ಟ್ರದಲ್ಲಿ 3,500-600 ಫಿಕ್ಸ್ ಮಾಡವ್ರಂತೆ. ಶುಗರ್ ಹಿಂಗ್ ಬಿಸಾಕ್ತಾರೆ, ದುಡ್ಡು ಕೊಡ್ತಾರೆ. ಈ ಮುನ್ನೆ ಮಕ್ಳು ಅದನ್ನೂ ಕೊಡಲ್ಲ. ಬರೋ ವರ್ಷ ಬಾ, ಆಚೆ ವರ್ಷ ಬಾ, ಅವ್ನು ಯಾರೋ ಲೀಡರ್ಗೆ ಒಂದಷ್ಟು ಕೊಟ್ಬಿಡೋದು, ಮಿಕ್ಕಿದೆಲ್ಲಾರ್ಗು ಮುಂಡಾ ಮುಚ್ಚಿಬಿಡೋದು. ವಿಧಿ ಇಲ್ವಲ್ಲ ಶುಗರ್. ಅಲ್ಲ ರೀ, ನಮ್ಮ ಮನೆಯಲ್ಲಿ ಬೆಲ್ಲ ಹಬ್ಬಕ್ಕೆ ಬೆಲ್ಲ ಬೇಕು ಅಂದ್ರೆ ರೈತರು ಬೆಳೆದಿಲ್ಲ ಅಂದ್ರೆ ಬೆಲ್ಲ ಬರಲ್ಲ. ನಮ್ಮ ಮನೇಲಿ ಸಿಹಿ ಮಾಡ್ಬೇಕಂದ್ರೆ ನಮ್ಮ ರೈತರು ಕಬ್ಬು ಬೆಳೆದಿಲ್ಲ ಅಂದ್ರೆ ಬರಲ್ಲ. ಅದ್ರಲ್ಲಿ ಬರುವಂತ ಪ್ರಾಡಕ್ಟ್ಸ್ 1-2 ಅಲ್ಲ ರೀ. ನಮ್ಮಲ್ಲಿ ಏನೇ ಸಿಹಿ ಮಾಡಿ ನಾವು ಸಂಭ್ರಮಿಸ್ತೀವಿ ಅಂತಂದ್ರೆ ಅದಕ್ಕೆ ರೈತರ ಕಾರಣ. ಆದ್ರೆ ರೈತರ ಕೈಗೆ ಚಿಪ್ ಕೊಡುವಂತ ಸರ್ಕಾರ. 81 ಫ್ಯಾಕ್ಟರಿಗಳಿದೆ. 81 ಫ್ಯಾಕ್ಟರಿನೂ ರಾಜಕಾರಣಿಗಳಿದೆ. ಈ ಸಿದ್ದರಾಮಯ್ಯ ನಾನು ಅಹಿಂದ ಅಂತಾನೆ. ಏನ್ ಪ್ರಯೋಜನ? ನಾನು ಇಲ್ಲಿಂದ ಬಳ್ಳಾರಿಗೆ ನಡ್ಕೊಳೋದು ಏನ್ ಪ್ರಯೋಜನ? ಫ್ಯಾಕ್ಟರಿಗಳೆಲ್ಲ MLA MPಗಳು ಮಿನಿಸ್ಟರ್ಗಳು ಓನರ್ಗಳು ಅವ್ರು ಚೆನ್ನಾಗಿ ಮುಂಡಾ ಮೋಸ್ತಾರೆ ರೈತರುಗ. ಈಗ ರೈತರು ನೋಡಿದ್ರೆ ಬಂದ್ಬಿಟ್ಟು ಅಲ್ಲಿ ಬೀದಿಲ್ ಕೂತವ್ರೆ. ಏನು ಮಾತಾಡದೇ ಇರುವಂತ ಈ ಸರ್ಕಾರ ಏನ್ ಗರ ಬಡ್ದಿದ್ಯಾ?
ಏನಾದ್ರೂ ಲಕ್ವಾ ಹೊಡೆದಿದ್ಯಾ ಬಾಯಿಗೆ ಮಾತಾಡ್ದಿರಕ್ಕೆ? ಅಲ್ಲಯ್ಯ, ಇಷ್ಟು ದಿನ ಶುಗರ್ ಫ್ಯಾಕ್ಟರಿ ಓನರ್ಗಳು ಚೆನ್ನಾಗಿ ಮುಂಡಾಮೋಚಿ ತಿಂದಿದ್ದಾಯ್ತು, ಚೆನ್ನಾಗಿ MLA MP ಆಗಿದ್ದಾಯ್ತು, ಮೈಕ್ ಹಿಡ್ಕೊಂಡು ಪುಂಗಿದ್ದು ಆಯ್ತು. ಯತ್ನಾಳ್ ತರ ಇನ್ನ ಎಷ್ಟು ಸಂಪಾದನೆ ಮಾಡಿ ಅವ್ರ ಎದೆ ಮೇಲೆ ಹಾಕಬೇಕು? ಯಾಕೆ ಸಿದ್ದರಾಮಯ್ಯ ಸರ್ಕಾರ ರೈತರಿಗೆ ಒಂದು ರೆಗ್ಯುಲೇಷನ್ಸ್ ಯಾಕೆ ಮಾಡಬಾರ್ದು? ರೈತರಿಗಂತೀನಿ, ಸಾರಿ, ಶುಗರ್ ಫ್ಯಾಕ್ಟರಿ ಓನರ್ಗಳಿಗೆ ಯಾಕೆ ಒಂದು ಆದೇಶ ಹೊರಡಿಸಬಾರ್ದು? ಯಾಕೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅಮ್ಮ ನಿಮ್ಮನ್ನ ಬಂದು ಅಪ್ಪಾಜಿ ಅಂತ ಕಾಲ್ಗಿಲ್ ಬಿದ್ಬಿಡ್ತಾಳ ಹೇಮ? ಇಲ್ಲ ಅಂತಂದ್ರೆ ಬಸವನಗೌಡ ಪಾಟೀಲ್ ಅವ್ನ್ ಬಾಯಿ ಬಿಟ್ರೆ ಬರೀ ಹಿಂದೂ, ಅಲ್ಲಿ ಮೋಸ ಆಗ್ತಾ ಇರೋದಲ್ಲ ರೈತರು ಹಿಂದೂ ಇಲ್ವೇನಯ್ಯ? ಯೋ ಬಸವನಗೌಡ ಪಾಟೀಲು, ಯತ್ನಾಳು, ನಿಂದು ಫ್ಯಾಕ್ಟರಿ ಐತಂತೆ, ದುಡ್ಡೇ ಕೊಡಲ್ವಂತಲ್ಲ, ಏನೋ ಇದು? ವಾಟ್ ಈಸ್ ಹ್ಯಾಪನಿಂಗ್ ಯತ್ನಾಳ್? ಹಿಂದೂ ಹುಲಿ ಯಾಕೆ? ವಾಟ್ ಈಸ್ ಹ್ಯಾಪನಿಂಗ್? ಆಮೇಲೆ ಈಶ್ವರ್ ಖಂಡ್ರೆ, ಬಿಲೀವ್ ಇಟ್ ಆರ್ ನಾಟ್, ಈಶ್ವರ್ ಖಂಡ್ರೆ ಮಿನಿಸ್ಟ್ರು, ಈಶ್ವರ್ ಖಂಡ್ರೆ ಮಗ MP, ಈಶ್ವರ್ ಖಂಡ್ರೆದು ಶುಗರ್ ಫ್ಯಾಕ್ಟರಿಗಳವೆ. ಏನ್ ಗುರು ಇದು ಕತೆ? ಇದು ಯಾರ್ಯಾರ ಹೆಸರು ಕೇಳ್ಕೊಳ್ಳಿ. ಈಶ್ವರ್ ಖಂಡ್ರೆ, ಶಿವಾನಂದ ಪಾಟೀಲ್ ಕಾಂಗ್ರೆಸ್, ಈಶ್ವರ್ ಖಂಡ್ರೆ, ಶ್ಯಾಮನೂರ್ ಶಿವಶಂಕರಪ್ಪ ದಾವಣಗೆರೆ, ಹುಲಿ ಹುಲಿ ಹುಲಿದು ಇದೆಯಂತೆ. ಆ ಪ್ರಭಾ ನೋಡಿದ್ರೆ, ಡಾಕ್ಟರ್ ಪ್ರಭಾ ನೋಡಿದ್ರೆ ಇಷ್ಟು ಒಳ್ಳೆ ರೀತಿನಲ್ಲಿ ಮಾತಾಡ್ತಾರೆ. ಮೇಡಮ್ ನಿಮ್ ಮಾವನ್ಗೆ ಹೇಳಿ ಒಳ್ಳೆ ರೇಟ್ ಕೊಡ್ಸಿ ಮೇಡಮ್. ಡಾಕ್ಟರ್ ಮೇಡಮ್ ವಾಟ್ ಈಸ್ ಹ್ಯಾಪನಿಂಗ್? ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್, ನಿಮ್ ಯಜಮಾನ್ರು ನೋಡಿದ್ರೆ, ಮಲ್ಲಿ ನೋಡಿದ್ರೆ ಪ್ರೆಸ್ ಮೀಟ್ ಕೂತ್ಕೊಂಡ್ರೆ ಬರೀ ಡೈಲಾಗ್ ಒಳ್ಳೆ ಜೋಕ್ಸ್ ಕಟ್ ಮಾಡ್ತಾರೆ. ಅವರು MLA ಅನ್ನೋದೇ ಮಾಡ್ತಾ ಬಿಟ್ಟಿದ್ದಾರೆ. ಶ್ಯಾಮನೂರ್ ಶಿವಶಂಕರಪ್ಪ ಅನ್ನೋದನ್ನ ಆಸ್ತಿ ಎಷ್ಟಿದೆ ಅಂತ ಗೊತ್ತಿಲ್ಲ ಅಪ್ಪನಿಗೆ. ಅಂತ ವ್ಯಕ್ತಿಗಳು ಫ್ಯಾಕ್ಟರಿ ಓಪನ್ ಮಾಡಿದ್ರೆ ರೈತರಿಗೆ ಚಿಪ್ಸ್ ಸಿಗದ್ರೆ ಏನ್ ಸಿಗುತ್ತೆ? ನಮ್ಮ ದೇಶದಲ್ಲಿ ಬಡವನಿಗೆ, ಸಾಮಾನ್ಯ ವ್ಯಕ್ತಿಗೆ, ಒಬ್ಬ ರೈತನಿಗೆ ಜೋಬ್ ತುಂಬಾ ಕಾಸು ಯಾವತ್ತು ಬರೋದು? ಪಂಜಾಬ್ ಅಲ್ಲಿ, ಹರಿಯಾಣದಲ್ಲಿ ರೈತರು BMW ಕಾರಲ್ಲಿ ಓಡಾಡ್ತಾರೆ. ಫ್ರಾನ್ಸ್ ಅಲ್ಲಿ, ಕೆನಡಾದಲ್ಲಿ ರೈತರು BMW ಕಾರಲ್ಲಿ ಓಡಾಡ್ತಾರೆ. ನಮ್ಮ ರೈತರು ಸೈಕಲ್ ಬಸ್ಸಲ್ಲಿ ಹೋಗೋದು ಕೂಡ ಕಷ್ಟ ಇದೆ. ಅವ್ರು ಬೆಳೆದ ಬೆಳೆನ ಯಾವನೋ ಶುಗರ್ ಫ್ಯಾಕ್ಟರಿ ಅವನು ತಿಂದಾಕ್ತಾನೆ, ಕಾಸು ಮಾಡ್ಕಂತಾನೆ, MLA ಆಗ್ತಾನೆ, ಮಿನಿಸ್ಟರ್ ಆಗ್ತಾನೆ, ದಳ್ಳಾಳಿ ಆಗ್ತಾನೆ, MP ಆಗ್ತಾನೆ. ಮತ್ತೆ ಪ್ರಯೋಜನ ಏನ್ ಬಂತು? ಅಲ್ರಿ ಮಿಸ್ಟರ್ ಅಹಿಂದ ಹೀರೋ ಸಿದ್ದರಾಮಯ್ಯ, ಯಾಕ್ರಿ ಆದೇಶ ಹೊರಡಿಸ್ರಿ? 3,500 ರೂಪಾಯಿ ಕೊಡಕ್ ಏನ್ರಿ ಸಮಸ್ಯೆ? ರೈತರನ್ನ ಯಾಕ್ರಿ ಬೀದಿನಲ್ಲಿ ಕುಳ್ಸಿದಿರಾ? ನಮ್ಮ ಮನೆಯಲ್ಲಿ ಅಥವಾ 7 ಕೋಟಿ ಕನ್ನಡಿಗರ ಮನೆಯಲ್ಲಿ ಏನೇ ಒಂದು ಸಿಹಿ ತಿಂಡಿ ತಿನಿಸು ಮಾಡಿದ್ರೆ, ಸಂಭ್ರಮ ಆಚರಣೆ ಮಾಡಿದ್ರೆ ಅದಕ್ಕೆ ಬೆಲ್ಲ ಸಕ್ಕರೆ ಕಾರಣ. ಆ ಬೆಲ್ಲವನ್ನ ಕೊಡೋದು, ಆ ಸಕ್ಕರೆಯನ್ನ ಕೊಡೋದು ಕಬ್ಬು ಬೆಳೆದ ಬೆಳೆಗಾರ. ಅವನಿವತ್ತು ಬೀದಿಲ್ ಕೂತಿದ್ದಾನೆ. ಸಿಹಿ ಕೊಡೋ ಆ ಬೆಳೆಗಾರನಿಗೆ ಮೋಸ ಮಾಡ್ತಾ ಇರುವಂತ ಶುಗರ್ ಫ್ಯಾಕ್ಟರಿಗಳು, ಅದನ್ನ ಕಂಟ್ರೋಲ್ ಮಾಡಕ್ಕೆ ಯೋಗ್ಯತೆ ಇಲ್ಲದಂತ ಈ ಕಾಂಗ್ರೆಸ್ ಸಿದ್ದರಾಮಯ್ಯ DK ಶಿವಕುಮಾರ್ ಸರ್ಕಾರಕ್ಕೆ ಧಿಕ್ಕಾರವಿರಲಿ ಅಂತ ಹೇಳುತ್ತಾ, ಜೈ ಜವಾನ್ ಜೈ ಕಿಸಾನ್ ಅನ್ನೋದನ್ನ ಬರೀ ಸ್ಲೋಗನ್ ಆಗಬಾರ್ದು. ಸರ್ಕಾರಗಳು ಗೆದ್ದು ಬಂದಾಗ ಆ ಕಿಸಾನ್ಗೆ, ಆ ರೈತನಿಗೆ ಒಂದು ಒಳ್ಳೆ ಬೆಲೆ ಸಿಗುವಂತ ಕೆಲಸ ಆಗಬೇಕು. ನಮ್ಮ ರೈತರು BMW ಓಡಾಡ್ತಾರೋ ಇಲ್ಲ ಅದು ಗೊತ್ತಿಲ್ಲ, ಕನಿಷ್ಠ ಜೀವಂತವಾಗಿರಕ್ಕಾದ್ರೂ ಒಂದು ನ್ಯಾಯಯುತವಾದಂತ ಬೆಲೆ ಮಿಸ್ಟರ್ ಅಹಿಂದ ಹುಲಿ ಸಿದ್ದರಾಮಯ್ಯ ಕೊಡಯ್ಯ ಅಂತ ನಾವು ಈ ಮೂಲಕ ರೈತರ ಪರವಾಗಿ ಕೇಳ್ತೀವಿ. ರೈತರು ನೀವು ಕೂಡ ಒಂಥರ ಎಮ್ಮೆ ಚರ್ಮ ಇದ್ದಂಗೆ ಅಲ್ರಯ್ಯ. ಈಗೆಲ್ಲ ಹೋರಾಟ ಮಾಡ್ತೀರಾ, ಎಲೆಕ್ಷನ್ ಟೈಮ್ ಬಂದ್ರೆ ಅವ್ನ್ ಕಾಂಗ್ರೆಸ್ BJP, ಈ ಕಡೆ ಜೈ ಶ್ರೀರಾಮು, ಈ ಕಡೆ ಹಿಂದೂ ಅಂತ ಹೇಳ್ಕೊಂಡು ಅವ್ರಿಗೆ ಓಟ್ ಹಾಕ್ತೀರಾ. ಏನಯ್ಯ ಪ್ರಯೋಜನ? ನೀವುಗಳೇ ಯಾಕಯ್ಯ ಲೀಡರ್ ಆಗಬಾರ್ದು? ಶುಗರ್ ಫ್ಯಾಕ್ಟರಿ ಓನರ್ಗಳು ಯತ್ನಾಳ್ ಆಗ್ಬೇಕಾ? ಶುಗರ್ ಫ್ಯಾಕ್ಟರಿ ಓದ್ನಾಳು ಲಕ್ಷ್ಮಣ್ ಸವದಿ ಆಗ್ಬೇಕಾ? ಶುಗರ್ ಫ್ಯಾಕ್ಟರಿ ಓನರ್ ಬರೀ ಲಕ್ಷ್ಮಿ ಹೆಬ್ಬಾಳ್ಕರ್ ಆಗ್ಬೇಕಾ? ಶುಗರ್ ಫ್ಯಾಕ್ಟರಿ ಓನರ್ ಸತೀಶ್ ಜಾರಕಿಹೊಳಿ ಒಬ್ಬನೇ ಆಗ್ಬೇಕಾ? ಶುಗರ್ ಫ್ಯಾಕ್ಟರಿ ಓನರ್ ಈಶ್ವರ್ ಖಂಡ್ರೆ ಒಬ್ಬನೇ ಆಗ್ಬೇಕಾ? ಯಾಕೆ ಬೇರೆಯವ್ರು ಯಾಕಾಗ್ಬಾರ್ದು? ಅಲ್ಲಯ್ಯ ಸಿದ್ದರಾಮಯ್ಯ, ನಿದ್ದೆ ರಾಮಯ್ಯ ಅನ್ಕ ನಿನಗೇನ್ ಕೇಳಿಸೋದಿಲ್ಲ ಅನ್ಸುತ್ತೆ. ಅಲ್ಲಯ್ಯ 8 ದಿವಸದಿಂದ ಕೂತವ್ರೆ. ಇಲ್ಲಿ ನೋಡಿದ್ರೆ ಬೆಂಗಳೂರಿನ ತೂತಿಕ್ಬೇಕು ಅಂತೀರಾ, ಇಲ್ಲಿ ನೋಡಿದ್ರೆ ಬೆಂಗಳೂರಲ್ಲಿ ಏನೋ ರೋಡ್ಗಳೆಲ್ಲ ಕಿತ್ತೋಗವೆ. ಬೆಂಗಳೂರಲ್ಲಾಗರು ಕರ್ನಾಟಕದಲ್ಲಿ ಬರೀ ರೋಡ್ ಎಲ್ಲ ಕಿತ್ಕೊಂಡು ಹೋಗವೆ. ಆ ರೋಡ್ ಅನ್ನೋದು ನಮ್ಮ ತೆರಿಗೆ, ಆ ತೂತ್ ಅನ್ನೋದಿದೆಯಲ್ಲ ಗುಂಡಿ, ಅದು ಭ್ರಷ್ಟಾಚಾರ. ನೀವು ಪ್ರತಿ ಸಾರಿ ಗುಂಡಿ ನೋಡಿದಾಗ ಅನ್ಕೋಬೇಕು ಕಾಂಗ್ರೆಸ್ ಸರ್ಕಾರದಲ್ಲಿ, ಕಿತ್ತು ಹೋಗಿರೋ ಸರ್ಕಾರದಲ್ಲಿ ಬರೀ ಭ್ರಷ್ಟಾಚಾರ ಇದೆ ಅಂತ. ರೋಡ್ ಎಷ್ಟು ಕಾಣಿಸುತ್ತೆ ಅದು ನಮ್ಮ ತೆರಿಗೆ, ಗುಂಡಿ ಕಾಣಿಸುತ್ತೆ ಅದು ಭ್ರಷ್ಟಾಚಾರ. ಯಾವನ ಮಿನಿಸ್ಟ್ರಿ ಇಸ್ಕೊಂಡು ತಿಂದಾಕೋನೆ, ಯಾವನ ಅಧಿಕಾರಿ ಇಸ್ಕೊಂಡು ತಿಂದಾಕೋನೆ ಎಲ್ಲ ಯಾಕೆ ಹೇಳ್ತಾರೆ? ಕಳೆದ 9 ದಿವಸದಿಂದ ರೈತರು ಬೀದಿಲ್ ಕೂತವ್ರೆ ಬೆಳಗಾಮಲ್ಲೇ. ಜಗ್ಗಿಲ್ಲ ಬಗ್ಗಿಲ್ಲ ಸರ್ಕಾರ, ತಲೆನೂ ಕೆಡಿಸ್ಕೊಂಡಿಲ್ಲ. ರೈತರೇ, ನಿಮ್ಮ ಸ್ಟ್ಯಾಂಡ್ ಬದಲಾವಣೆ ಆದ್ರೆ ನಿಮ್ಮ ಸರ್ವನಾಶಕ್ಕೆ ನೀವೇ ಕಾರಣ. ಹೆಂಗಿದ್ರು ಕೂತಿದ್ದೀರಾ. ಈ ಸರ್ಕಾರಕ್ಕೆ ಅಲ್ಲಾಡಿಸ್ಬೇಕು. ಅಲ್ಲಾಡ್ಸು ಗ್ಲಾಸ್ ಅಲ್ಲಿ ಹಾಕೊಂಡು ಅಲ್ಲಾಡ್ಸು. ಏನ್ ಅಲ್ಲಾಡ್ಸು ನನಗೆ ಗೊತ್ತಿಲ್ಲ. ಏನೋ
ಈ ಸರ್ಕಾರನ ಅಲ್ಲಾಡಿಸಿ. ಐ ಆಮ್ ದೇರ್ ವಿತ್ ಯು. ಬಟ್ ಒಂದೊಂದು ನಿಜ, ಬರೋ ಸತಿ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ, ಈ ಸತೀಶ್ ಜಾರಕಿಹೊಳಿಗೆ, ನಮ್ಮವನು ಸತೀಶ್ ಜಾರಕಿಹೊಳಿ ನಮ್ಮ 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 ಪಂಗಡದನು ಅಂತ ಹೇಳ್ಕೊಂಡು ಲಕ್ಷ್ಮೀ ಹೆಬ್ಬಾಳ್ಕರ್ ಲಿಂಗಾಯತರು ಅನ್ಕೊಂಡು ಓಟ್ಗಳು ಹಾಕರ್ರೆ ನಿಮ್ಮ ಗುಂಡಿ ನೀವೇ ಓಪನ್ ಮಾಡ್ಕೊಂತೀರಾ. ಇವ್ರನ್ನೆಲ್ಲ ಸೋಲಿಸ್ಬೇಕು. ಈ ಶುಗರ್ ಫ್ಯಾಕ್ಟರಿ ಓನರ್ಗಳನ್ನೆಲ್ಲ ಸೋಲಿಸ್ಬೇಕು ಅಂತ ಒಂದು ಧ್ಯೇಯ ಇದ್ರೆ ಮಾತ್ರ ಹೋರಾಟ ಮಾಡಿ. ಇಲ್ಲ ಸುಮ್ನೆ ನಾನು ಬರ್ಬೇಕಾಗಿತ್ತು, ಐ ಸಪೋಸ್ ಟು ಕಮ್ ಟು ಬೆಳಗಾಂ, ಬಟ್ ಐ ಥಾಟ್ ಇದನ್ನ ರಾಜಕೀಯವಾಗಿ ಸುಮ್ನೆ ನಾವು ಹೋಗಿ ಅಲ್ಲಿ ಹೇಳೋದು, ಆಮೇಲೆ ಇವ್ರು ನೋಡಿದ್ರೆ ಅದೇ ಇವನು ವಿಜಿಗೆ ಓಟ್ ಹಾಕೋದು. ಇವನು ಯಡಿಯೂರಪ್ಪನ ಮಗ, ಪೋಸ್ಕೋ ಕೇಸ್ ಆರೋಪಿ ಮಗ ವಿಜಿ ಬಂದು ಭಾಷಣ ಮಾಡ್ತಾನೆ. ಬಿಜೆಪಿ ಅವ್ರದೇ 50% ಶುಗರ್ ಫ್ಯಾಕ್ಟರಿಗಳವೆ, ಸಾವಿರಾರು ಕೋಟಿ ದುಡ್ಡು ಮಾಡಿಬಿಟ್ಟವ್ರೆ, ಸಾವಿರಾರು ಕೋಟಿ ಇನ್ನ ಏನೋ ರೈತರಿಗೆ ಬಿಲ್ಲೇ ಕೊಟ್ಟಿಲ್ಲ. ಹೋದ ವರ್ಷದ್ದು, ಆಚೆ ವರ್ಷದ್ದು, ಹಿಂದಿನ ವರ್ಷದ್ದು, ಅದೆಷ್ಟು ಮುಂಡಾಮೋಚವ್ರೋ ಗೊತ್ತಿಲ್ಲ. ಒಂದು ಶುಗರ್ ಫ್ಯಾಕ್ಟರಿಯಿಂದ ಏನೇನ್ ಪ್ರಾಡಕ್ಟ್ ಬರುತ್ತೆ ಗೊತ್ತಾ? ಬರೀ ಶುಗರ್ ಒಂದೇ ಅಂತಲ್ಲ, ಬೆಲ್ಲ ಒಂದೇ ಅಂತಲ್ಲ, ದೇ ಮೇಕ್ ವೆರೈಟಿ ಆಫ್ ಪ್ರಾಡಕ್ಟ್ಸ್. ಶುಗರ್ ಫ್ಯಾಕ್ಟರಿಯಿಂದ ವೆರೈಟಿ ಆಫ್ ಪ್ರಾಡಕ್ಟ್ ಆಗುತ್ತೆ. ಬರೀ ಶುಗರ್ ಒಂದ ರಾ ಶುಗರ್, ಬೆಲ್ಲ, ಓಕೆ. ಆಮೇಲೆ ಫ್ಯೂಯಲ್, ಬೆಗಾಸಸ್ ಅಂತ ಒಂದು ಫ್ಯೂಯಲ್ ಬರುತ್ತೆ, ಅದು ಫ್ಯೂಯಲ್ ಆಗಿ ಕನ್ವರ್ಟ್ ಮಾಡಬಹುದು. ಪೇಪರ್ ಮತ್ತೆ ಬೋರ್ಡ್, ನಾವು ಪ್ರಾಡಕ್ಟ್ಗಳಿಗೆ ಕ್ಲೋಸ್ ಮಾಡಕ್ಕೆ ಬೋರ್ಡ್ಗಳು ಬರ್ತಾವಲ್ಲ, ಆ ಬೋರ್ಡು ಮತ್ತೆ ಪೇಪರ್ ಆಗುತ್ತೆ. ಎಥನಾಲ್ ಆಗುತ್ತೆ. ಶುಗರ್ ಫ್ಯಾಕ್ಟರಿ ಎಥನಾಲ್ ಲಿಬರೇಟ್ ಮಾಡಿ, ಈ ಶುಗರ್ ಬೈ ಪ್ರಾಡಕ್ಟ್ ಎಥನಾಲ್. ಮೊಲಾಸಿಸ್ ಬರುತ್ತೆ, ಮತ್ತೆ ಬಿಲ್ಡಿಂಗ್ ಮೆಟೀರಿಯಲ್ ಲಿಬರೇಟ್ ಆಗುತ್ತೆ. ಎಥನಾಲ್ ಅಂಡ್ ಆಲ್ಕೋಹಾಲ್ ಡಿಸ್ಟಿಲರೀಸ್ಗೆ ದೇ ಸಪ್ಲೈ ದ ಬೈ ಪ್ರಾಡಕ್ಟ್. ಅನಿಮಲ್ ಫೀಡ್, ಅನಿಮಲ್ಗೆ ಈ ಹಸುಗಳಿಗೆ, ದನಗಳಿಗೆ ಬೇಕಾದಂತ ಫೀಡ್ ಇದೆಯಲ್ಲ, ಆ ಫೀಡ್ ತಯಾರಿ ಮಾಡ್ತಾರೆ. ಮೊಲಾಸಿಸ್ ತಯಾರಿ ಮಾಡ್ತಾರೆ. ಮೊಲಾಸಿಸ್ ಏನಕ್ಕೆ? ಈ ಸಾಸು ಅದಕ್ಕೆ ಸ್ವೀಟ್ನೆಸ್ ಆಡ್ ಮಾಡಿ ಅದನ್ನ ಯೂಸ್ ಮಾಡ್ತಾರೆ. ಈಸ್ಟ್ ಅಂಡ್ ಸಿಟ್ರಿಕ್ ಲಿಬರೇಟ್ ಮಾಡ್ತಾರೆ. ವೆರೈಟಿ ಆಫ್ ಪ್ರಾಡಕ್ಟ್ ಇದೆ. ಸ್ಯಾನಿಟೈಸರ್ ಮಾಡ್ತಾರೆ. ಇಷ್ಟೆಲ್ಲ ಮಾಡಿ ರೈತರಿಗೆ ಚಿಪ್ ಕೊಡ್ತಾರೆ ಈ ಶುಗರ್ ಫ್ಯಾಕ್ಟರಿ ಓನರ್ಗಳು. ಆಮೇಲೆ ಈ ಶುಗರ್ ಫ್ಯಾಕ್ಟರಿ ಓನರ್ಗಳು ಯಾರು ಅನ್ಕೊಂಡಿದ್ದೀರಾ? ಸಿದ್ದರಾಮಯ್ಯನವರ ಪಕ್ಷದವರು, ಬಿಜೆಪಿ ಪಕ್ಷದವರು ಇಬ್ಬರೇ, ಆಮೇಲೆ ಅದರಲ್ಲಿ ಒಂದಷ್ಟು ಜೆಡಿಎಸ್ ಅವರು ಅವ್ರೆ. ಅಲ್ಲ ಈ ಎರಡೂ ಪಕ್ಷದವರು ಆ ಕರ್ನಾಟಕದ ರೈತರ ಬಾಯಿಗೆ ಮಣ್ಣಾಕಿ ಶುಗರ್ ಫ್ಯಾಕ್ಟರಿಗಳು ಓಪನ್ ಮಾಡ್ಕೊಂಡು ಅದರಲ್ಲಿ ಕೋಟ್ಯಾಂತರ ರೂಪಾಯಿ ಸಂಪಾದನೆ ಮಾಡ್ಕೊಂಡು ಸತೀಶ್ ಜಾರಕಿಹೊಳಿ ಅಂತ ಹೆಲಿಕಾಪ್ಟರ್ ತಗೊಂತಾನೆ. ಮೇಡಮ್ ನೋಡಿದ್ರೆ ಯಾವಾಗ್ಲೂ ಗೋವಾ ಅದು ಇದು ಎಲ್ಲ ಓಡಾಡ್ಕೊಂಡು ಮೇಡಮ್ ಒಳ್ಳೆ ಆಸ್ತಿ ಮಾಡ್ಕೊಂಡಿದ್ದಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಸೌದಿ ಒಳ್ಳೆ ಆಸ್ತಿ ಮಾಡ್ಕೊಂಡವನೆ. ಈಶ್ವರ್ ಖಂಡ್ರೆ ನೋಡ್ರಿ ಏನಕ್ಕೆ ಆಕ್ಷನ್ ಮಾಡಲ್ಲ ಅಂತಂದ್ರೆ, ಆಯಪ್ಪನೂ ಕೂಡ ಫ್ಯಾಕ್ಟರಿ ಓನರ್ ಅಂತ. ಶ್ಯಾಮ್ನು ಶಿವಶಂಕರಪ್ಪ ನೋಡಿದ್ರೆ ಯಾವಾಗ್ಲೂ ಬೆಂಜಲ್ ಓಡಾಡ್ತಾನೆ. ಆ ಪ್ರಭಾ ನೋಡಿದ್ರೆ, ಡಾಕ್ಟರ್ ಪ್ರಭಾ ನೋಡಿದ್ರೆ ಒಳ್ಳೆ ನೈತಿಕವಾಗಿ ಮಾತಾಡ್ತಾರೆ. ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಮೇಡಮ್ ಅವರೇ, ರೈತರಿಗೆ ಒಳ್ಳೆ ಬೆಲೆ ಕೊಡಕ್ಕೆ ನಿಮ್ಮ ಮಾವನವ್ರಿಗೆ ಹೇಳಿ ಮೇಡಮ್, ಯಾಕೆ ಕೇಳ್ಬಾರ್ತಾವು? ತಾವು MP ಆಗಿರೋದು ಬರೀ ನಿಮ್ಮ ಫ್ಯಾಮಿಲಿಯ ಘನತೆ ಗೌರವ ಕಾಪಾಡಿಕೊಂಡು ಜೊತೆನಲ್ಲಿ ಮತ್ತೆ ಏನು ಸಾರ್ವಜನಿಕರ ಹಿತಾಸಕ್ತಿಯನ್ನು ಕೂಡ ನೀವು ಕಾಪಾಡಬೇಕಾಗಿದೆ. ಎಸ್ಪೆಷಲಿ ಉತ್ತರ ಕರ್ನಾಟಕದವರು ರೈತ ಸಮುದಾಯವನ್ನ ಕಾಪಾಡಬೇಕಂತ ಜವಾಬ್ದಾರಿ ಪ್ರತಿಯೊಬ್ಬ MLA, ಮಿನಿಸ್ಟರ್ ಅಂಡ್ MP ಮೇಲೆ ಇದೆ. ನೀವು ಕೂಡ MP ಆಗಿದ್ದೀರಾ. ನಿಮಗೆ ವಿ ಸಲ್ಯೂಟ್ ಯುವರ್ ಅಚೀವ್ಮೆಂಟ್. ಒಬ್ಬ ಸಾಮಾನ್ಯ ವ್ಯಕ್ತಿ ಮನೆಯಿಂದ ಬಂದು ಡಾಕ್ಟರ್ ಆಗಿ, ಮಲ್ಲಿನ ಮದುವೆ ಆಗಿ, ಶಾಮನೂರು ಶಿವಶಂಕರಪ್ಪನ ಸೊಸೆ ಆಗಿ, ಆ ಭಾಗದ MP ಆಗಿ, ಒಬ್ಬ ವೈದ್ಯ ಆಗಿ, ಈಗ ಈ ಸಾಮಾಜಿಕವಾಗಿ ಆ ರೈತರ ಧ್ವನಿ ನೀವಾಗಬೇಕು. ಪ್ರಭಾ ಮಲ್ಲಿಕಾರ್ಜುನ್ ಅವರೇ, ನೀವಾದ್ರೂ ಈ ಮಾತನ್ನ ಎತ್ತಿ. ಓಕೆ, ವಿ ಡೆಫಿನೆಟ್ಲಿ ರಿಕ್ವೈರ್. ಬಟ್ ಒಂದೊಂದು ಹೇಳ್ತೀನಿ, ಹೆಂಗಿರು ಕೂತಿದ್ದೀರಾ, ಈ ಸಿದ್ದರಾಮಯ್ಯನಿಗೆ ಬಿಸಿ ಮುಟ್ಸಿ ಈ ಶುಗರ್ ಫ್ಯಾಕ್ಟರಿಗಳು ತಣ್ಣಗಾಗಬೇಕು, ನಿಮ್ಮ ಜೋಬಲ್ ಕಾಸು ಬರಬೇಕು. ಅಲ್ಲಿವರೆಗೂ ನೀವೇನಾದ್ರೂ ಹೋರಾಟ ನಿಲ್ಸಿದ್ರೆ ನಿಮ್ಮಂತ ದಡ್ರು ಇನ್ನೊಬ್ರು ಇಲ್ಲ. ಆಮೇಲೆ ನಾನು ಬರಬೇಕಾಗಿತ್ತು ಬೆಳಗಾಂಗೆ, ಬಟ್ ಫಾರ್ ವೇರಿಯಸ್ ರೀಸನ್ ಐ ಸ್ಟಾಪ್ಡ್. ಬಿಕಾಸ್ ಯಾಕೆ ಅಂತಂದ್ರೆ ನಾವೀಗ ಹೋರಾಟ ಮಾಡಿ ನಿಮ್ ಜೊತೆ ನಿಂತ್ಕೊಳ್ಳೋದು, ಆಮೇಲೆ ನೀವು ಜೈ ಶ್ರೀರಾಮ್, ಆಮೇಲೆ ನಮ್ಗೆ ಅಮಿತ್ ಶಾ ಬೇಕು, ಚಾಣಕ್ಯ ಬೇಕು, ಆಮೇಲೆ ನಮ್ಗೆ ಅವನ್ ಬೇಕು, ನಮ್ಗೆ ಹಿಂದುತ್ವ ಬೇಕು ಅನ್ಕೊಂಡು ಅವರಿಗೆ ಓಟ್ ಹಾಕೊಂಡು 50% ಬಿಜೆಪಿ ಅವರು, 50% ಕಾಂಗ್ರೆಸ್ ಅವರು ಶುಗರ್ ಫ್ಯಾಕ್ಟರಿ ಓನರ್ಗಳು, 1-2 JDS ಅವರು ಮಡಿಕೊಂಡವ್ರೆ. ಅವ್ರು ನಿಮ್ಮನ್ನ ಮುಂಡಾಮೋಸ್ತಾರೆ. ಇನ್ನು ನಾವು ಬಂದು ಏನ್ ಪ್ರಯೋಜನ? ಯಾಕಂದ್ರೆ ಬುದ್ಧಿ ಇರ್ಬೇಕು ಮನುಷ್ಯನಿಗೆ. ಆಮೇಲೆ ಏನೇ ಮಾಡೋದು ಕೂಡ ಲಾಂಗ್ ಟರ್ಮ್ ಪ್ಲಾನ್ ಇರಬೇಕು. ಧರ್ಮಸ್ಥಳದ ವಿಚಾರದಲ್ಲಿ ಕರ್ನಾಟಕ ಮಹಿಳಾ ಆಯೋಗದ ಅಧ್ಯಕ್ಷರು ಒಂದು ಒಳ್ಳೆ ಸ್ಟ್ಯಾಂಡ್ ತಗೊಂಡಿದ್ದಾರೆ. ಅಧ್ಯಕ್ಷರೇ, ನಿಮಗೆ ಧನ್ಯವಾದಗಳು. ನಾನು ಕಿಂಡಲ್ ಮಾಡಿರ್ಬೋದು ಅಥವಾ ನಾನೇನಾದ್ರು ತಮಾಷೆ ಮಾಡಿರ್ಬೋದು, ಬಟ್ ಅಟ್ ದ ಸೇಮ್ ಟೈಮ್ ನೀವು ಒಳ್ಳೆ ಕೆಲಸ ಮಾಡಿದ್ರೆ ಕರ್ನಾಟಕ ಮಹಿಳಾ ಆಯೋಗದ ಅಧ್ಯಕ್ಷರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಯು ಆಸ್ಕ್ಡ್ ಎ ರೈಟ್ ಕ್ವಶನ್ ಅಂಡ್ ಡೆಫಿನೆಟ್ಲಿ ಮೇಡಮ್, ನಾನು ಈ ಒಂದು ಉಗ್ರಪ್ಪನವರ ರಿಪೋರ್ಟ್ ಅನ್ನ ಜೆರಾಕ್ಸ್ ಮಾಡಿಸಿ ನಿಮಗೂ ಕೂಡ ತಲುಪಿಸಿದ್ದೀನಿ. ದಯಮಾಡಿ ಸಮಯ ಇದ್ದಾಗ ಇದನ್ನು ಓದಿ. ಇಟ್ಸ್ ಎ ರಿಯಲಿ ವಂಡರ್ಫುಲ್ ಐ ಥಿಂಕ್ ಬುಕ್. ಏನೋ ಹೆಣ್ಣು ಮಕ್ಕಳ ಅಟ್ರೋಸಿಟಿ ಬಗ್ಗೆ ಒಂದು ಒಳ್ಳೆಯ ಒಂದು ರೆಕಾರ್ಡ್ ಅನ್ನ ಉಗ್ರಪ್ಪನವರ ಕಮಿಟಿ ತಯಾರು ಮಾಡಿದೆ. ಅಂಡ್ ಐ ಶುಡ್ ಥ್ಯಾಂಕ್ ಇವನ್ ಸಿದ್ದರಾಮಯ್ಯ ಅಂಡ್ ಉಗ್ರಪ್ಪ. ಬಟ್
ಈ ಉಗ್ರಪ್ಪನ್ ರಿಪೋರ್ಟ್ ಧರ್ಮಸ್ಥಳದಲ್ಲಿ ತಗಲಾಕಣುತ್ತೆ ಅಂತ ಯಾರು ಕೂಡ ಅನ್ಕೊಂಡಿರ್ಲಿಲ್ಲ. ನಾನ್ ತಗಲಾಕ್ಸಿದೀನಿ. ಏನಕ್ಕೆ ಅಂತಂದ್ರೆ ಐ ರಿಟರ್ನ್ ಟು ದ ಸಿಎಂ. ನನ್ಗೆ ಗೊತ್ತು ಇದನ್ನ ಸರ್ಕಾರನೇ ಮಾಡಿರೋದು, ಬಟ್ ನನ್ನ ಕಡೆಯಿಂದ ಅದು ಹೋಗಿದೆ. ಸಿದ್ದರಾಮಯ್ಯಗೂ ಹೋಗಿದೆ, ಮಹಿಳಾ ಆಯೋಗಕ್ಕೆ ಹೋಗಿದೆ, SITಗೂ ಹೋಗಿದೆ. ವಿ ವಾಂಟ್ ಅನ್ ಆಕ್ಷನ್ ಆನ್ ದಿಸ್ ರಿಪೋರ್ಟ್. ಇದರಲ್ಲಿ 7 ಪೇಜು ಬರೀ ಧರ್ಮಸ್ಥಳ ಬೆಳ್ತಂಗಡಿ ಬಗ್ಗೆ ಇದೆ. ವಿ ವಾಂಟ್ ಅನ್ ಆಕ್ಷನ್. ಬೀದಿಲ್ ಕೂತಿರೋ ನಮ್ಮ ರೈತರಿಗೆ ಒಳ್ಳೇದಾಗಬೇಕು. ಶುಗರ್ ಫ್ಯಾಕ್ಟರಿ ಓನರ್ಗಳು ಕಾಸು ಮಾಡೋದನ್ನ ಕಮ್ಮಿ ಮಾಡಬೇಕು. ಶುಗರ್ ಫ್ಯಾಕ್ಟರಿ ಓನರ್ಗಳು ಹೆಲಿಕಾಪ್ಟರ್, ಪ್ರೈವೇಟ್ ಜೆಟ್ ಇನ್ನ ಏನೇನು ತಗೊಂತಾರೆ. ನಮ್ಮ ರೈತರು ಅಟ್ಲೀಸ್ಟ್ ಜೀವಂತವಾಗಿರ್ಲಿ ಅಂತ ಹೇಳುತ್ತಾ ಶುಗರ್ ಫ್ಯಾಕ್ಟರಿ ಅವ್ರ ಬಗ್ಗೆ ಕಾಳಜಿ ಈ ಕಾಂಗ್ರೆಸ್ ಸರ್ಕಾರ ಕಡಿಮೆ ಮಾಡಲಿ, ಆದರೆ ನಮ್ಮ ರೈತರ ಬಗ್ಗೆ ಕಾಳಜಿ ಜಾಸ್ತಿ ಮಾಡಲಿ. ನಮ್ಮ ರೈತರು ಉಳಿಲಿ, ನಮ್ಮ ರೈತರು ನೇಣಾಕಂದಿರಿ ಇರಲಿ, ನಮ್ಮ ರೈತರು ಬೀದಿಲ್ ಕೂತ್ಕೊಂಡಿರಿ ಇರಲಿ. ಅವ್ರು ಬೆಳೆಯೋ ಕಬ್ಬಿಂದ ನಮ್ಮ ಮನೆಯಲ್ಲಿ ಬೆಲ್ಲ ಮತ್ತೆ ಶುಗರ್ ಬೆಳೆಸಿ ನಾವು ನಾನಾ ರೀತಿಯ ತಿನಿಸುಗಳನ್ನ ಮಾಡ್ತೀವಿ, ಸಂಭ್ರಮಾಚರಣೆ ಮಾಡ್ತೀವಿ. ಅದೇ ಆ ಸಿಹಿ ಕೊಟ್ಟಂತ ಆ ರೈತ, ದ ಫಾರ್ಮರ್ ಇಸ್ ಸಿಟಿಂಗ್ ಆನ್ ದ ರೋಡ್ ಇನ್ ಬೆಳಗಾಂ. ವಿ ಫೀಲ್ ವೆರಿ, ನಮ್ಗೆ ಮನ್ಸಿಗೆ ತುಂಬಾ ನೋವಾಗುತ್ತೆ. ಬಟ್ ಅಟ್ ದ ಸೇಮ್ ಟೈಮ್ ವಿ ಆರ್ ಆಲ್ಸೋ ಹೆಲ್ಪ್ಲೆಸ್. ನಾನೇನಾದ್ರು CM ಆದ್ರೆ ನೀವ್ ಹೇಳಿದ್ದನ್ನ ಮಾಡಿ ತೋರಿಸ್ತೀನಿ. ಬಟ್ ಸದ್ಯಕ್ಕೆ ನಮ್ಮ ಏನೋ ಅಹಿಂದ ಹುಲಿ ಇದೆಯಲ್ಲ, ಸಿದ್ದರಾಮಯ್ಯ ಏನಾದ್ರು ಮಾಡಬೇಕು. ಆ ಯಪ್ಪನಿಗೆ ಲಕ್ಷ್ಮೀ ಹೆಬ್ಬಾಳ್ಕರು ಆ ಎಮ್ಮನ್ಗೆ ತೊಂದರೆ ಆಗ್ಬಾರ್ದು. ಆ ಎಮ್ಮನ್ ಶುಗರ್ ಫ್ಯಾಕ್ಟ್ರಿ ಚೆನ್ನಾಗಿರ್ಬೇಕು. ಸತೀಶ್ ಜಾರಕಿಹೊಳಿ ಫ್ಯಾಕ್ಟ್ರಿ ತುಂಬಾ ಚೆನ್ನಾಗಿರ್ಬೇಕು. ನಿರಾನಿದು ತಿನ್ನ ಚೆನ್ನಾಗಿರ್ಬೇಕು. ಯಾಕಂತಂದ್ರೆ ನಿರಾನಿ ಅಂತಂದ್ರೆ ಬಿಜೆಪಿ ಅಂದ್ರೆ DK ಶಿವಕುಮಾರ್ ಅಂಡ್ ವಿಜಿ. ಸೊ ವಿಜಿ ಮತ್ತೆ ಇವ್ರ ಸಂಬಂಧ ಚೆನ್ನಾಗಿರ್ಬೇಕು ಅಂತ ನಿರಾನಿ ಫ್ಯಾಕ್ಟ್ರಿ ಚೆನ್ನಾಗಿರ್ಬೇಕು. ಆಮೇಲೆ ಶಾಮನೂರ್ ಶಿವಶಂಕರಪ್ಪ ವಯಸ್ಸಾಗಿದೆ ಸಾಹೇಬರಿಗೆ, ಆದ್ರೆ ಮಧ್ಯ ಕರ್ನಾಟಕದಲ್ಲಿ ಅದೇ ಹುಲಿ ನಮ್ಮ ಲಿಂಗಾಯತ್ ಹುಲಿ. ಬಟ್ ಆದ್ರೆ ನಮ್ಮ ಲಿಂಗಾಯತ್ ಹುಲಿ ಅರ್ಥ ಮಾಡ್ಕೊಬೇಕು. ಎಷ್ಟೋ ಜನ ಲಿಂಗಾಯತರು ರೈತರಿದ್ದಾರೆ, ಮತ್ತೆ ಬೇರೆ ಬೇರೆ ಸಮುದಾಯ ರೈತರಿದ್ದಾರೆ. ಅವರು ಕೂಡ ನಮ್ಮ ಶಾಮನೂರ್ ಶಿವಶಂಕರಪ್ಪ ಪ್ರೈವೇಟ್ ಜೆಟ್, ಹೆಲಿಕಾಪ್ಟರ್ ಮತ್ತೆ ಬೆಂಜಲ್ ಓಡಾಡೋದಲ್ಲ ಸ್ವಾಮಿ. ದಯಮಾಡಿ ನಮ್ಮ ರೈತರು ಅಟ್ಲೀಸ್ಟ್ ಸೈಕಲ್ ಬಸ್ಸಲ್ಲಿ ಓಡಾಡೋ ಮಟ್ಟಕ್ಕಾರು ಇರಿ. ಅಟ್ಲೀಸ್ಟ್ ಅವ್ರು ನೇಣಾಕಂದಿರಂಗಾರು ಇರ್ಲಿ. ಆಮೇಲೆ ಪ್ರಭಾಕರ್ ಕೋರೆ ಬಿಜೆಪಿ ಎಲ್ಲೋ ವಿಜಿ, ನಿಮ್ ಪ್ರಭಾಕರ್ ಕೋರೆದು ಐತಲ್ವೋ, ಶಿವಾನಂದ್ ಪಾಟೀಲು ಮತ್ತೆ HS ಶಿವಶಂಕರಪ್ಪ ಎಲ್ಲಾರ್ದು ಇದೆ ಗುರು. ಅರ್ಧಕ್ಕರ್ಧ ಏನೋ ವಿಧಾನಸೌಧದಲ್ಲಿ ಅಸೆಂಬ್ಲಿನಲ್ಲಿ ಅರ್ಧಕ್ಕರ್ಧ ಶುಗರ್ ಫ್ಯಾಕ್ಟರಿ ಓನರ್ಗಳೇ ಉತ್ತರ ಕರ್ನಾಟಕದಿಂದ ಶುಗರ್ ಫ್ಯಾಕ್ಟರಿ ಮಾಡ್ಕೊಂಡು ಒಳ್ಳೆ ಕಾಸು ಮಾಡ್ಕೊಂಡು ನಮ್ಮ ರೈತರಿಗೆ ಪ್ರತಿ ವರ್ಷ ಟೋಪಿ ಹಾಕೊಂಡು ಏನ್ ಬಾಳೋ ನಿಮ್ದೆಲ್ಲ ಒಳ್ಳೆ ಲೆವೆಲ್. ಮುಂಚೆ ಬ್ರಿಟಿಷ್ ಇದ್ರು, ಈಗ ಭ್ರಷ್ಟರು ಡಕಾಯಿತರ ಆಗ್ಬಿಟ್ಟಿದಿರಲ್ಲೋ. ಹಂಗಾರೆ ನಮ್ಗೆ ಕೇಳ್ಕೊಬೇಕಾಗಿದೆ, ಎಲ್ಲಿಗೆ ಬಂತು, ಯಾರಿಗೆ ಬಂತು 47ರ ಸ್ವಾತಂತ್ರ್ಯ? ಶುಗರ್ ಫ್ಯಾಕ್ಟರಿ ಓನರ್ಗಳಿಗೆ, ಭ್ರಷ್ಟರಿಗೆ, MLAಗಳಿಗೆ, ಭ್ರಷ್ಟ ಅಧಿಕಾರಿಗಳಿಗೆ, ಲೂಟಿ ಮಾಡೋರಿಗೆ, ಒಂದಷ್ಟು ಬಿಸಿನೆಸ್ ಮೆನ್ಗಳಿಗೆ ಬಂದಿದೆ ಗುರು. ಮಿಕ್ಕಿದವರೆಲ್ಲ ಬೆಳಗ್ಗೆ ಉಣಿಸ್ಕೋಬೇಕು, ಸಾಯಂಕಾಲ ಮಧ್ಯಾಹ್ನ ದುಡಿಬೇಕು, ಸಾಯಂಕಾಲ ಪಚ್ಚೋಬೇಕು. ಥ್ಯಾಂಕ್ ಯು, ನಮಸ್ಕಾರ ನಿಮ್ಮೆಲ್ಲರಿಗೂ. ಏನೋ ಗೊತ್ತಿದ್ರು ಒಂದು ಹೇಳಿದೆ, ಕೇಳಂಗಿರಿ ಕೇಳಿ, ಕೇಳೋದನ್ನ ಹೇಳೋದು ನನ್ನ ಧರ್ಮ, ಕೇಳೋದು ಬಿಡೋದು ನಿಮ್ಮ ಕರ್ಮ. ಥ್ಯಾಂಕ್ ಯು, ಲವ್ ಯು ಆಲ್ ಗುರು. ಚೆನ್ನಾಗಿ ನೀರಿಗೆ ಕುಡೀರಿ. ರೈತರು ಡಿಹೈಡ್ರೇಟ್ ಆಗ್ಬಿಟ್ಟಿರ. ಆಮೇಲೆ ಇವ್ರುಗಳು ಅಷ್ಟು ಜಲ್ದಿ ಬರೋರಲ್ಲ, ಅಷ್ಟು ಜಲ್ದಿ ಮೆದ್ಗೋರು ಅಲ್ಲ. ಆಮೇಲೆ ಶುಗರ್ ಫ್ಯಾಕ್ಟರಿ ಓನರ್ಗಳಿಗೆಲ್ಲ ನೀವು ಅಲ್ಲ, ಅವ್ರ ಸಂಪಾದನೆ ಅವರೆಲ್ಲ ಹೆಲಿಕಾಪ್ಟರ್ ತಗೊಂತಾರೆ, ನೆಕ್ಸ್ಟ್ ಪ್ರೈವೇಟ್ ಜೆಟ್ ಎಲ್ಲ ತಗೊಳ್ಬೇಕು. ಸತೀಶ್ ಜಾರಕಿಹೊಳಿ ನೀವು ಅದಕ್ಕೆಲ್ಲ ಕಲ್ಲಾಕರ್ರೆ ಹೆಂಗಪ್ಪ? ನೀವು ಬೀದಿಲ್ ಕೂತ್ಕೊಂಡು ನಿಮ್ಮ ಪ್ರಾಣನಾದ್ರೂ ಕೊಟ್ಟು ಅವ್ರ ಹೆಲಿಕಾಪ್ಟರ್ ಅವ್ರ ಆಸ್ತಿ ಮಾಡಕ್ಕೆ ನೀವೆಲ್ಲ ಒಳ್ಳೆ ಕೆಲಸ ಮಾಡಬೇಕು. ಏನು ರೈತರು ಸತ್ತೋದ್ರೆ ಏನ್ ಪ್ರಯೋಜನ ಅಂತ ಈಗ ಅನ್ಕೊಂತಾ ಇದ್ರೆ ಏನೋ ನಮ್ಮ MLAಗಳು MP ಗಳು ಅವರು ಹೆಲಿಕಾಪ್ಟರ್ ಎಲ್ಲ ತಗೊಳ್ತಾ ಇದಾರೆ. ಅದಕ್ಕೆಲ್ಲ ನೀವು ಸಹಾಯ ಮಾಡಬೇಕು. ನೀವು ಪ್ರಾಣ ಆದ್ರೂ ಒತ್ತೆ ಇಟ್ಟು ಆಮೇಲೆ ನೀವು ಲಾಸ್ ಆದ್ರೂ ಮಾಡ್ಕೊಂಡು ಶುಗರ್ಗೆ ಅವ್ರು ಕೊಟ್ರೆ ಅವ್ರು ಸಾವಿರಾರು ಕೋಟಿ ದುಡ್ಡು ಮಾಡ್ಕೊಂಡು ಅವೆಲ್ಲ ಚೆನ್ನಾಗಿರ್ತಾರೆ. ನೀವು ಹಾಳಾಗೋರು ಪರವಾಗಿಲ್ಲ ಅಂತ ಹೇಳುತ್ತಾ ಈ ಲೈವ್ ಅನ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ಸ್ ಯು, ಲವ್ ಯು ಆಲ್. ಕಣದಲ್ಲೂ ಕನ್ನಡ. ಬಟ್ ಆ ಕನ್ನಡದಲ್ಲಿ ಒಬ್ಬ ರೈತ ಇದ್ದಾನೆ, ಅವನಿಗೂ ಕೂಡ ನಮಗೆ ಬೇರೆ ಏನೂ ಇಲ್ಲ. ವಿ ಲವ್ ಹಿಮ್ ದ ಮೋಸ್ಟ್. ನನಗೆ ಅನ್ನ ಕೊಡೋನು ಅಂತಂದ್ರೆ ಅದು ನಮ್ಮ ಮನೇಲಿ ಅನ್ನ ಮಾಡಾಕ್ಬೋದು, ಬಟ್ ಅನ್ನ ಕೊಡೋನು ರೈತ. ನಿಜವಾಗ್ಲೂ ನಿನಗೊಂದು ಸಲಾಂ. ಜೈ ಜವಾನ್, ಜೈ ಕಿಸಾನ್. ಈ ಶುಗರ್ ಫ್ಯಾಕ್ಟರಿಗೆ ಜೈ ಅನ್ನೋದನ್ನ ನಿಲ್ಲಿಸ್ಬಿಡಿ. ಥ್ಯಾಂಕ್ ಯು.